ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇಸ್ರೇಲ್ ಹಾಗೆ ಅಮೆರಿಕಾದ ನಡುವಣ ಯುದ್ಧ ಇವತ್ತು ಕೂಡ ಮುಂದುವರೆದಿದೆ. ಇನ್ಫ್ಯಾಕ್ಟ್ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಮತ್ತಷ್ಟು ರಾಷ್ಟ್ರಗಳು ಬೇಕೋ ಬೇಡವೋ ಈ ಯುದ್ಧದಲ್ಲಿ ಭಾಗಿದಾರರಾಗ್ತಾ ಇದ್ದಾರೆ. ಇವತ್ತಾದ ಕೆಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಮುಸ್ಲಿಂ ರಾಷ್ಟ್ರಗಳ ಕನ್ಸಾಲಿಡೇಷನ್ ಆಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇರಾನ್ನ ವಿರುದ್ಧ ಶಿಯಾ ಪ್ರಾಮಿನೆಂಟ್ ಇರ್ತಕ್ಕಂಥ ಇರಾನ್ ದೇಶದ ವಿರುದ್ಧ ಇತರೆ ಮುಸಲ್ಮಾನ್ ರಾಷ್ಟ್ರಗಳು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದೆಯಾ? ಇರಾನ್ನ ವಿರುದ್ಧದ ಯುದ್ಧದಲ್ಲಿ ನಾವು ಕೂಡ ಭಾಗಿದಾರರಾಗಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ರವಾನಿಸ್ತಿದ್ಯಾ ಅಂತೇಳಿ. ಅಜರ್ಬೈಜಾನ್ ಅಲ್ಲೂ ಕೂಡ ಇರೋದು ಶಿಯಾ ಮುಸಲ್ಮಾನರೇ. ಆದರೆ ಇರಾನ್ ನಡೆಸಿದ ದಾಳಿಯಿಂದಾಗಿ ಇವತ್ತು ಅಜರ್ಬೈಜಾನ್ ಕೂಡ ಸಿಡಿದೆದ್ದಿದೆ. ಇದರ ಜೊತೆಯಲ್ಲೇ ಟರ್ಕಿ ನ್ಯಾಟೋ ರಾಷ್ಟ್ರ ಆಗಿರೋ ಕಾರಣಕ್ಕೆ ಅಲ್ಲೂ ಕೂಡ ಮುಸಲ್ಮಾನ್ ಡಾಮಿನೇಷನ್ ಇದ್ರೂ ಕೂಡ ಇರಾನ್ನ ವಿರುದ್ಧ ನಾವು ಕೂಡ ಯುದ್ಧಕ್ಕಿಳಿಬೇಕಾಗತ್ತೆ ಅನ್ನೋ ಸಂದೇಶವನ್ನು ರವಾನಿಸಿದೆ. ಇನ್ನು ಪಾಕಿಸ್ತಾನ ಗೊತ್ತೇ ಇದೆ. 2 ದಿನ ಮೌನವಾಗಿದ್ದ ಪಾಕಿಸ್ತಾನ ಇವತ್ತು ನೀವು ನಮ್ಮ ಮೇಲೆ ಏನಾದರೂ ಪ್ರಹಾರ ಮಾಡಿದ್ರೆ ನಾವು ಕೂಡ ವಾಪಸ್ ಮಾಡ್ತೀವಿ ಅಂತ ಹೇಳಿ ಇರಾನ್ಗೆ ಹೇಳಿದೆ. ಅಲ್ಲಿಗೆ ಮುಸಲ್ಮಾನ್ ರಾಷ್ಟ್ರಗಳು ಒಂದು ಕಡೆಯಲ್ಲಿ, ಇರಾನ್ ಒಂದು ಕಡೆಯಲ್ಲಿ, ಅಥವಾ 16-18 ರಾಷ್ಟ್ರಗಳು ಒಂದು ಕಡೆಯಲ್ಲಿ, ಇರಾನ್ ಒಂದು ಕಡೆಯಲ್ಲಿ ಅನ್ನೋ ಪರಿಸ್ಥಿತಿ ಬಂದಿದೆ. ಇದರ ಜೊತೆಯಲ್ಲಿ ಮತ್ತೊಂದು ಬಹಳ ಪ್ರಮುಖವಾದ ಘಟನೆ, ನಿನ್ನೆ ಕೂಡ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಅದ್ರ ಬಗ್ಗೆ ಸಣ್ಣ ಪ್ರಮಾಣದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಆದರೆ ಇವತ್ತು ದೊಡ್ಡ ಪ್ರಮಾಣದ ಚರ್ಚೆಗೆ ಆ ವಿಚಾರ ಗ್ರಾಸವಾಗಿದೆ. ಭಾರತದ ಬುಡದಲ್ಲೇ ಯುದ್ಧದ ಕರಿ ನೆರಳು ಛಾಪಿಸ್ಬಿಟ್ಟಿದೆ. ಕೇವಲ 370 ಕಿಲೋಮೀಟರ್ ದೂರ ಭಾರತದ ಗಡಿಯಿಂದ, ಕನ್ಯಾಕುಮಾರಿಯಿಂದ ಅಲ್ಲಿ ಇರಾನ್ನ ಯುದ್ಧ ನೌಕೆಯನ್ನು ಅಮೆರಿಕಾದ ಸಬ್ಮರೀನ್ ಹೊಡೆದು ಹಾಕಿದೆ. 80ಕ್ಕೂ ಹೆಚ್ಚು ಮಂದಿ ಇರಾನ್ನ ಸೈನಿಕರು ಹತರಾಗಿದ್ದಾರೆ. ಇದು ಭಾರತಕ್ಕೆ ಗೊತ್ತಾಗ್ದಲೇ ಆಯ್ತಾ? ಭಾರತ ಗೊತ್ತಿದ್ದೂ ಕೂಡ ಸುಮ್ಮನಾಯ್ತಾ? ಪರೋಕ್ಷವಾಗಿ ಹಾಗಾದರೆ ಭಾರತ ಕೂಡ ಇಸ್ರೇಲ್ಗೆ ತನ್ನ ಬಾರ್ಡರ್ನಿಂದ ಕೂಗಳತೆ ದೂರದ ಭೂಮಿಯನ್ನು ಅಥವಾ ಸಮುದ್ರ ಪ್ರದೇಶವನ್ನು ಯುದ್ಧ ಭೂಮಿಯಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಇಸ್ರೇಲ್ ಹಾಗೆ ಅಮೆರಿಕಕ್ಕೆ ಭಾರತ ಬಿಟ್ಕೊಡ್ತಾ? ಎಲ್ಲ ಅನುಮಾನಗಳು ಪ್ರಾರಂಭವಾಗಿದೆ. ಪ್ರಮುಖವಾಗಿ ಮುಸ್ಲಿಂ ರಾಷ್ಟ್ರಗಳ ಕನ್ಸಾಲಿಡೇಷನ್ ಎಗೇನ್ಸ್ಟ್ ಇರಾನ್ ಹಾಗೆ ಭಾರತ ಪರೋಕ್ಷವಾಗಿ ಯುದ್ಧಕ್ಕೆ ಇಳಿತಾ, 2 ಆಯಾಮದಲ್ಲಿ ಇವತ್ತಿನ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಸ್ಟುಡಿಯೋದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರರಾದ ದಿಲೀಪ್ ಗೌಡ್ರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ಹೊರಗಿನಿಂದ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಅವರು ಕನೆಕ್ಟೆಡ್ ಇದ್ದಾರೆ. ಹಾಗೆ ಹಿಂದೂ ಮುಖಂಡರಾದ ಶ್ರೀಕಾಂತ್ ಶೆಟ್ಟಿ ಅವರು ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ, ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಚಂಬಿ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನಾನು ಕಾರ್ಯಕ್ರಮದ ಓಪನಿಂಗ್ ಅಲ್ಲಿ ಹೇಳ್ತಿದ್ದೆ, ಅಜರ್ಬೈಜಾನ್, ಟರ್ಕಿ, ಪಾಕಿಸ್ತಾನವೂ ಸೇರಿದಂತೆ ಹಾಗೆ ಸೌದಿ, UAEಯ ಮುಸಲ್ಮಾನ್ ರಾಷ್ಟ್ರಗಳು ಸೇರಿದಂತೆ ಬಹುತೇಕ ಅಂದರೆ ನಮಗೆ ಗೊತ್ತಿರುವ ಮುಸಲ್ಮಾನ್ ರಾಷ್ಟ್ರಗಳು ಇರಾನ್ನ ವಿರುದ್ಧವಾಗಿ ನಿಂತ್ಕೊಳ್ತಾ ಇದೆ. ಈ ಬೆಳವಣಿಗೆಯನ್ನು ತಾವು ಯಾವ ರೀತಿ ಗಮನಿಸ್ತೀರಿ? ನೀವು ಹೇಳಿದ ಹಾಗೆ ಈ ಏನು ಸುನ್ನಿ ಪ್ರಭಾವಿತ ಮುಸ್ಲಿಂ ರಾಷ್ಟ್ರಗಳಿದೆ, ಇವುಗಳಲ್ಲಿ ಯಾವ ಒಂದು ರಾಷ್ಟ್ರವೂ ನೇರವಾಗಿ ಇರಾನ್ಗೆ ಬೆಂಬಲ ಅಥವಾ ಒಂದು ರೀತಿಯಲ್ಲಿ ಅಮೆರಿಕ ಇಸ್ರೇಲ್ ಅನ್ನ ಖಂಡಿಸ್ತಕ್ಕಂಥದ್ದನ್ನ ಮಾಡಿದೆ. ಅದು ದಾಖಲೆ. ಒಂದು ಪರೋಕ್ಷವಾದ ಒಂದು ಭಾವನೆ ಇರ್ಬೋದು, ಅಥವಾ ಒಂದು ರೀತಿಯಲ್ಲಿ ಇಸ್ಲಾಂ ಸಮುದಾಯದ ಮೇಲೆ ಇದು ಒಂದು ರೀತಿ ಆಕ್ರಮಣ ಆದ್ರೆ ಮುಂದೆ ಇಡೀ ಪ್ರದೇಶದಲ್ಲಿಯೇ ಅಮೆರಿಕಾದ ಒಂದು ಪ್ರಭಾವ ಮತ್ತು ಇಸ್ರೇಲಿನ ಹಿಡಿತ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಆತಂಕ ಇದ್ರೆ ಅದು ಒಂದು ರೀತಿಯಲ್ಲಿ ಒಪ್ಪಬಹುದಿತ್ತು. ಆ ಆತಂಕ ಇಲ್ಲ. ಕಾರಣ ಅಲ್ಲಿ GCC ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಒಂದು ರೀತಿಯಲ್ಲಿ 14 ರಾಷ್ಟ್ರಗಳಲ್ಲಿಯೂ ಅಮೆರಿಕಾದ ಪರವಾದ ಮತ್ತು ಅಮೆರಿಕಕ್ಕೆ ನೆಲೆಗಳನ್ನ ಮತ್ತು ಮಿಲಿಟರಿ ನೆಲೆಗಳನ್ನ ಕೊಟ್ಟಿರ್ತಕ್ಕಂಥ ಮತ್ತು ವಾಣಿಜ್ಯದ ಅನೇಕ ರೀತಿಯ ಆರ್ಥಿಕ ಒಂದು ವ್ಯವಸ್ಥೆಯ ಒಂದು ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಈ ರಾಷ್ಟ್ರಗಳು ಅಮೆರಿಕ ಮತ್ತು ಇಸ್ರೇಲ್ ನೊಂದಿಗೆ ಸಹಕರಿಸ್ತಾ ಇದ್ದಾವೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣುತ್ತೆ. ಇದರಲ್ಲಿ ಯಾವ ಸಂಶಯ ಇಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅವರ ಮೇಲೆ ಅಮೆರಿಕ ಮಾಡಿರ್ತಕ್ಕಂಥದ್ದು ಏನು ಪ್ರಭಾವ ಇದೆ, ಆ ಪ್ರಭಾವದಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗಿದೆ. ಅದು ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಕಾರಣ ಅವರಿಗೆ ಅಭಿವೃದ್ಧಿ ಬೇಕು, ತಮ್ಮ ಒಂದು ಪ್ರದೇಶದಲ್ಲಿ ಅಮೆರಿಕದ ಮೂಲಕ ಬರ್ತಕ್ಕಂಥ ಆರ್ಥಿಕ ಸೌಲಭ್ಯಗಳನ್ನ. ಯಾಕಂದ್ರೆ ಅವ್ರಿಗೆ ಆಯಿಲ್ ಬಿಟ್ರೆ ಬೇರೆ ಯಾವ ಸಂಪತ್ತು ಇಲ್ಲ. ಆ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಆಯಿಲ್ ನನ್ನೇ ಆಧಾರವಾಗಿ ಇಟ್ಕೊಂಡು ಆ ಪೆಟ್ರೋ ಡಾಲರ್ಸ್ ಅಂತಕ್ಕಂಥದ್ದನ್ನ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ಅವರು ಪ್ರಬಲವಾಗಿ ಇಟ್ಕೊಂಡಿದ್ದಾರೆ. ಅವರಿಗೆ ಬಹುಶಃ ಇದುವರೆಗೂ ಈ ರೀತಿಯ ಒಂದು ಆತಂಕ ಪರಿಸ್ಥಿತಿ ಅಂತಕ್ಕಂಥದ್ದು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಅನಿರೀಕ್ಷಿತವಾಗಿ ಆಗಿದೆ. ನಿನ್ನೆ ನಾವು ಹೇಳಿದಾಗೆ ಇದೊಂದು ದುರದೃಷ್ಟಕರವಾದದ್ದು. ಕಾರಣ ಏನಂದ್ರೆ ಯಾವುದೇ ಒಂದು ಸಿವಿಲೈಸ್ಡ್ ನಾಗರಿಕ ರಾಷ್ಟ್ರಗಳ ಒಂದು ವ್ಯವಸ್ಥೆಯಲ್ಲಿ ಆ ಒಂದು ರೀತಿಯ ಘರ್ಷಣೆ ಅಥವಾ ಸಂಶಯ
ಅಥವಾ ಭಿನ್ನಾಭಿಪ್ರಾಯಗಳು ಅಥವಾ ಸೈದ್ಧಾಂತಿಕವಾದ ಅಥವಾ ಬೇರೆ ಮಿಲಿಟರಿ ರೂಪದಲ್ಲಿರ್ತಕ್ಕಂಥ ಏನು ಒಂದು ಪ್ರಭಾವಗಳಿದೆ ಅವುಗಳನ್ನು ತಡೀಲಿಕ್ಕೆ ಯುದ್ಧ ಎಂತಕ್ಕಂಥದ್ದು ಆದ್ಯತೆ ಅಲ್ಲ. ಇಟ್ ಇಸ್ ನಾಟ್ ದಿ ಫಸ್ಟ್ ಇನ್ಸ್ಟ್ರೂಮೆಂಟ್ ಆಫ್ ಡಿಪ್ಲೊಮಸಿ, ಇಟ್ ಇಸ್ ದ ಲಾಸ್ಟ್ ಒನ್. ಅಂದ್ರೆ ಏನಾಯ್ತು, ಈ ಒಂದು ರಾಯಭಾರತ್ವ ನೆಗೋಸಿಯೇಷನ್ ಮಾತುಕತೆಗಳು, ಅಲ್ಲಿ ಅಮೆರಿಕಾದ ಒಂದು ನಂಬಿಕೆ ಅಥವಾ ಅಪನಂಬಿಕೆ ಏನಿದೆ, ಇರಾನ್ ನಲ್ಲಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಮಾಡ್ತಾರೆ ನೋಡಿ. ಅಟಾಮಿಕ್ ಎನರ್ಜಿ ಕಮಿಷನ್ ಅವ್ರು ಹೇಳಿದ್ದಾರೆ ಅಂತದ್ದು ಯಾವ್ದು ಕಂಡಿಲ್ಲ ಅಂತ. ಅವ್ರು ಹೇಳ್ತಾರೆ ನಾವು ಮೆಡಿಸನ್ಗೋಸ್ಕರ ಮತ್ತು ಎನರ್ಜಿ ಮತ್ತು ಬೇರೆ ರೀತಿಯ ಒಂದು ಶಾಂತಿಯುತ ಬಳಕೆಗೆ ನ್ಯೂಕ್ಲಿಯರ್ ಒಂದು ಸಿದ್ಧತೆಯನ್ನ ನಾವು ಮಾಡ್ಕೊಳ್ತಾ ಇದ್ವಿ. ಆದ್ರೆ ಅಮೆರಿಕ ಅದನ್ನ ಈ ರೀತಿ ಟ್ವಿಸ್ಟ್ ಮಾಡಿದೆ. ಆದ್ರೆ ಒಂದು ದೊಡ್ಡ ತಪ್ಪು ಇರಾನ್ ಮಾಡಿರೋದಂದ್ರೆ ಅಲ್ಲಿ ಟೆರರಿಸಂಗೆ ಅವರು ಅವಕಾಶ ಮಾಡಿಕೊಟ್ಟಿದ್ರಿಂದ ಮತ್ತೆ ಹಿಜ್ಬುಲ್ಲಾಗಳು ಮತ್ತು ಹೌದಿ ಮತ್ತು ಇನ್ನಿತರವರು ಮತ್ತೆ ಬೇರೆ ಕಡೆ ಇರ್ತಕ್ಕಂಥ ಮಿಲಿಟೆಂಟ್ ಶಿಯಾಗಳಿದ್ದಾರಲ್ಲ, ಈ ಸಂಘಟನೆಗಳು ಹೆಚ್ಚಿನ ರೀತಿಯಲ್ಲಿ ಇರಾನಿನ ಒಂದು ಪ್ರಭಾವಕ್ಕೊಳಗಾಗಿ ಈ ಒಂದು ಆತಂಕವನ್ನು ಸೃಷ್ಟಿ ಮಾಡಿ ಅನೇಕ ರೀತಿಯ ಒಂದು ರೀತಿ ಟೆರರಿಸಂಗೆ ಕಾರಣ ಆಗಿದೆ. ಅಮೆರಿಕ ಕೂಡ ಎಲ್ಲೋ ಅಣ್ವಸ್ತ್ರ ಪ್ರಯೋಗಕ್ಕೆ ಸಿದ್ಧವಾಗ್ಬಿಟ್ಟಿದ್ಯಾ ಅನ್ನೋ ಅನುಮಾನ ಇದೆ ಸರ್. ಎಸ್ಪೆಷಲಿ ಡೂಮ್ಸ್ ಡೇ ಪ್ರಯೋಗ ಆಗಿರೋದು, ಅದ್ರ ಬಗ್ಗೆ ಕೂಡ ನಿಮ್ಮ ಹತ್ರ ನಾನು ವಿಸ್ತೃತವಾಗಿ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ಬೇಕು. ಅದಕ್ಕೆ ಮುಂಚೆ ನಮ್ಮ ಜೊತೆಯಲ್ಲಿ ಇದೀಗ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಬರ್ಲಿಕ್ಕೆ ಮುಂಚೆ ಕಾರ್ಯಕ್ರಮದ ಇಂಟ್ರೊಡಕ್ಷನ್ ಅಲ್ಲಿ ಹಾಗೆ ಚಂಬಿ ಸರ್ಗೂ ಪ್ರಶ್ನೆ ಕೇಳ್ತಾ ಇದೆ. ಟರ್ಕಿ, ಅಜರ್ಬೈಜಾನ್ ಹಾಗೆ ಪಾಕಿಸ್ತಾನ ಕೂಡ ಇವತ್ತು ಇರಾನ್ನ ವಿರುದ್ಧವಾಗಿ ನಿಂತಿದೆ. ಒಂದು ಅರ್ಥದಲ್ಲಿ ಇತರೆ ಮುಸಲ್ಮಾನ್ ರಾಷ್ಟ್ರಗಳು ಒಂದ್ ಕಡೆ, ಇರಾನ್ ಒಂದ್ ಕಡೆ ಅಂತ ಆಗ್ತಾ ಇದೆ. ಆದ್ರೆ ನನ್ನ ಕೈಯಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಒಂದು ಪ್ರೆಸ್ ನೋಟ್ ಇದೆ ಸರ್, 2 ದಿನ ಹಳೆಯದು. ಆದ್ರೆ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಮಾತ್ರ ಈಗಲೂ ಕೊಮೇನಿ ಪರವಾಗಿ ಕಣ್ಣೀರು ಹಾಕ್ತಿದ್ದಾರೆ, ಇರಾನ್ ಪರವಾಗಿ ಭಾರತ ನಿಲ್ಲಬೇಕು ಅಂತಿದ್ದಾರೆ. ವೆನ್ ಮೋಸ್ಟ್ ಆಫ್ ದ ಮುಸ್ಲಿಂ ಕಂಟ್ರೀಸ್ ಆರ್ ಎಗೇನ್ಸ್ಟ್ ಇರಾನ್, ವೈ ಶುಡ್ ಇಂಡಿಯನ್ ಮುಸ್ಲಿಮ್ಸ್ ಬಿ ಇನ್ ಫೇವರ್ ಆಫ್ ಇರಾನ್ ಅಂತ ಹೇಳಿ, ಯಾಕೆ ಇರಾನ್ ಪರವಾಗಿ ಇರಬೇಕು ಅಂತ ಹೇಳಿ ಬಯಸ್ತಿರೋದು ಅಂತ? ಒಳ್ಳೆ ಪ್ರಶ್ನೆ. ಏನಂದ್ರೆ ಭಾರತದಲ್ಲಿ ಇರತಕ್ಕಂಥ ಮುಸಲ್ಮಾನರು 90% ಸುನ್ನಿಗಳು, ಇರಾನ್ ಬಂದು ಶಿಯಾ. ಇದರಲ್ಲೇ ಗೊತ್ತಾಗಬೇಕಿದೆ ನೋಡಿ, ನ್ಯಾಯಕ್ಕೋಸ್ಕರ ನಿಂತ್ಕೊಳ್ಳುವ ಸಮುದಾಯ ಅಂತ. ಇವಾಗ ನಮ್ಮವರು ಅಂತ ನೋಡಿಲ್ಲ, ನಮ್ಮವರು ಅಂತ ನೋಡಿರ್ಬೇಕಾದ್ರೆ ನಾವು ಸೌದಿ ಅರೇಬಿಯಾಗೆ ಸಪೋರ್ಟ್ ಮಾಡಬೇಕಿತ್ತು, ಟರ್ಕಿಗೆ ಸಪೋರ್ಟ್ ಮಾಡಬೇಕಿತ್ತು. ಆದರೆ ಇಲ್ಲಿ ಸಪೋರ್ಟ್ ಯಾರಿಗೆ ಮಾಡ್ತದೆ ಅಂದರೆ ಇರಾನ್ಗೆ. ಯಾಕಂದ್ರೆ ಗುಲಾಮ್ಗಿರಿಯಿಂದ ಆಚೆ ಬಂದ್ರಲ್ಲ ಅಮೇರಿಕ ಜೊತೆಗೆ. ಇಫ್ ಎನಿಬಡಿ ವಾಂಟ್ಸ್ ಟು ಬಿ ಇನ್ ಗುಡ್ ಬುಕ್ಸ್ ಇನ್ ಅಮೇರಿಕನ್ ಅಂದರೆ ಪೊಲಿಟಿಕ್ಸ್ನಲ್ಲಿ, ನಾವು ಅವರಿಗೆ ಗುಲಾಮ್ ಆಗಬೇಕು. ಹಂಗೆ ಮಾಡಿಬಿಟ್ರೆ ವೆರಿ ಗುಡ್ ಅಂತ ಹೇಳ್ತಾರೆ. ಇಲ್ಲ, ನ್ಯಾಯ ಬಗ್ಗೆ ಮಾತಾಡಿದ್ರೆ ನಮ್ಮನ್ನು ವಿರೋಧಿಸ್ತಾರೆ, ನಮ್ಮನ್ನು ಸೀಟಿಂದ ಆಚೆ ಕಳಿಸ್ತಾರೆ, ಇಲ್ಲ ಈ ಪ್ರಪಂಚ ಬಿಟ್ಟೇ ಆಚೆ ಕಳಿಸ್ಬಿಡ್ತಾರೆ. ಅಂತ ಕೆಲಸ ನಡೆದಿದೆ. ಸೊ ಅಮೇರಿಕನ್ ಪಾಲಿಸಿ ಸರಿಯಾಗಿದೆಯಾ ಅಂತ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು. ಅವರ ನೀತಿ ಪ್ರಕಾರ ನಾವೆಲ್ಲರೂ ಅದೇ ರೀತಿ, ನಮ್ಮ ರಾಜಕಾರಣಿಗಳು ಅದೇ ರೀತಿ ಮಾಡಿದರೆ ನಮ್ಮ ಸಮೂಹ ಏನಾಗುತ್ತೆ, ನಮ್ಮ ದೇಶ ಏನಾಗುತ್ತೆ ಅಂತ ನಾವು ಪ್ರಶ್ನೆ ಮಾಡಬೇಕಿದ್ದು. ಇಸ್ ಟ್ರಂಪ್ ಅ ರೋಲ್ ಮಾಡೆಲ್ ಫಾರ್ ದಿ ಎಂಟೈರ್ ವರ್ಲ್ಡ್? ಇಸ್ ಇರಾನ್ ದ ರೋಲ್ ಮಾಡೆಲ್ ಸರ್ ಇವಾಗ ಮುಸಲ್ಮಾನರಿಗೆ? ಯಾಕಂದ್ರೆ ನೀವು ಹೇಳ್ತಿದ್ರಿ ಶಿಯಾ ಮುಸ್ಲಿಂ ಅನ್ನೋ ಭೇದ ಭಾವ ನೋಡ್ಲಿಲ್ಲ, ನಮ್ಮವರು ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ರು ಅಮೆರಿಕಾದ ವಿರುದ್ಧ, ಸರಿಯೇ. ಆದರೆ ಅಜರ್ಬೈಜಾನ್ನಲ್ಲಿ ಸರ್, ನನ್ನ ಹೋಮ್ವರ್ಕ್ ಕರೆಕ್ಟ್ ಇದ್ರೆ, ನೀವು ತಪ್ಪಿದ್ರೆ ಕರೆಕ್ಟ್ ಮಾಡಿ, ಮೋರ್ ದ್ಯಾನ್ 60% ಇರೋದು ಶಿಯಾ ಮುಸಲ್ಮಾನರು. ಇರಾನ್ ಇವತ್ತು ಹೋಗಿ ಅಜರ್ಬೈಜಾನ್ ಮೇಲೂ ಕೂಡ ದಾಳಿ ಮಾಡುತ್ತೆ ಅಂದ್ರೆ ಯಾವ ಒಗ್ಗಟ್ಟು ಸರ್? ನಾವು ಶಿಯಾನು ನೋಡಲ್ಲ, ಸುನ್ನಿನೂ ನೋಡಲ್ಲ, ಕ್ರಿಶ್ಚಿಯನ್ರು ನೋಡಲ್ಲ, ಯಹೂದಿಗಳನ್ನು ನೋಡಲ್ಲ, ನಾವು ಹೊಡಿತಾ ಇರ್ತೀವಿ. ಆದ್ರೆ ನಮ್ಮ ಮೇಲೆ ಹೊಡೆಯಕ್ಕೆ ಬಂದ್ರೆ ಮಾತ್ರ ಅಮೆರಿಕಾದ ನೀತಿ ನಿಯಮಗಳು ಸರಿ ಇದೆಯಾ, ಭಾರತದ ನೀತಿ ನಿಯಮಗಳು ಸರಿ ಇದೆಯಾ ಪ್ರಶ್ನೆ ಮಾಡ್ತೀವಿ. ಈಗ ಇವಾಗ ಅಜರ್ಬೈಜಾನ್ ಬಗ್ಗೆ ಕಾಳಜಿ ಇರೋರಿಗೆ ಯಾಕೆ ಇರಾನ್ ಬಗ್ಗೆ ಕಾಳಜಿ ಇಲ್ಲ ಅಂತ ಪ್ರಶ್ನೆ ಫಸ್ಟ್ ಫಸ್ಟ್ ದಾಳಿ ಮಾಡಿರೋದು ಅಮೆರಿಕ ಮತ್ತೆ ಇಸ್ರಾಯೇಲು. ಈ ವಾರ್ ಅನ್ನು ಪ್ರಾರಂಭಿಸುವರು ಅವರು. ಹಾಗಾಗಿ ಫಸ್ಟ್ ಯಾಕಪ್ಪ ನೀನು ಶುರು ಮಾಡಿದೆ ಅಂತ ಅದು ಪ್ರಶ್ನೆ ಮಾಡಬೇಕು. ಯಾಕಪ್ಪ 160 ಹೆಣ್ಮಕ್ಳನ್ನ ಕೊಂದಾಕಿದೆ, ಸ್ಕೂಲ್ಗೆ ಯಾಕೆ ಬಾಂಬ್ ಹಾಕಿದೆ, ಹೌತಿಗಳು ನಡೆಸ್ತಾ ಇದ್ದ ಬಂಡುಕೋರ ಚಟುವಟಿಕೆಗಳು, ಇದನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಟ್ರಂಪ್ ಮೇಲಾದ ದಾಳಿ ಇವತ್ತಿಗೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ, IRGC ಇನ್ವಾಲ್ವ್ಮೆಂಟ್ ಇದೆ, ಇದನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ರೈಟ್, ಶುರು ಮಾಡಿದ್ದ ಅಮೆರಿಕ ಅವರೇ. ನಿಮ್ಮ ಮಾತು ಹೇಗಿದೆ ಅಂದ್ರೆ ಅವರು ತಪ್ಪು ಮಾಡಿದ್ದಾರೆ, ಇವರು ತಪ್ಪು ಮಾಡಿದ ಅಂತ ಮಾತಾಡ್ತೀರಾ. ಅಲ್ಲ, ವಾಟ್ ಅಬೌಟ್ ರೀ ಮಾತಾಡ್ತೀರಾ? ಕಡೆಯವರು ತಪ್ಪೇ ಮಾಡಿಲ್ಲ ಅಂದ್ರಲ್ಲ, ನನಗೆ ಗೊತ್ತಿದ್ದ ವಿಚಾರ. ಯು ಆರ್ ಟಾಕಿಂಗ್ ವಾಟ್ ಅಬೌಟ್ ರೀ. 170 ಪೀಪಲ್ ಸತ್ತೋಗಿದ್ದಾರೆ, ಸ್ಕೂಲ್ನಲ್ಲಿ ಸ್ಟೂಡೆಂಟ್ಸ್ ಅನ್ನ ಕೊಂದಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾಡಿಲ್ವಾ?
ಇವ್ರು ಮಾಡಿಲ್ವಾ, ಇಲ್ಲ, ಅವ್ರನ್ನ ಯಾಕೆ sir, ಪ್ರಶ್ನೆ ಇಲ್ಲ, ಮಾಡಿಲ್ಲ sorry, ಅಂತ ಎಲ್ಲ ಪ್ರಶ್ನೆ ತಪ್ಪು ಮಾಡ್ತೀರಾ? communication ಇಲ್ಲ, ಹೋಗೋದು ತಪ್ಪು ಬೇಡ. ಕಮ್ಯುನಿಕೇಶನ್ ನನ್ನ ನೀವು ಪ್ರಶ್ನೆ ಮಾತಾಡ್ದಂಗೆ ಹೆಂಗಿತ್ತು ಇರೋದು. ಅಂದ್ರೆ, ಫಸ್ಟ್ ನೀವೇನ್ ನೀವು ಹೇಳಿದ್ರಿ? ಖಂಡಿಸಿ, ಇರಾನ್ ನೀವು ಅಲ್ಲ, 160 ಇಲ್ಲ, ಮೆಂಬರ್ಸ್ ನ ನೀವು ಖಂಡಿಸ್ತೀರಾ? ನಾನು ನೆನ್ನೆ ಸ್ಮಿತಾ ಅವರ ಖಂಡಿಸಿದ್ದೀನಿ ನಿಮ್ಮ ಹತ್ರ ನಾನು ನಿಮ್ಮ ಕೇಳ್ಕೊಳ್ತೀನಿ. ಮುಂದೆನೆ ಖಂಡಿಸಿದ್ದೀನಿ. ಏನಂತ ನೆನ್ನೆ ನಿಮಗೆ ಖಂಡಿಸ್ತೀರಿ? ಪ್ರಶ್ನೆ ಕೇಳಿದ್ದೀನಿ. ಏನ್ ಖಂಡಿಸ್ತೀರಿ? ಬಿಜೆಪಿ ವಕ್ತಾರರು ಪ್ರಶ್ನೆ ಕೇಳಿದ್ದೀನಿ. ಐ ಡೋಂಟ್ ನೋ ಸರ್, ನಿಮಗೆ ನೆನಪಿದೆಯೋ ನಾನು ಇಲ್ಲೋ? what I'm ಇದೇ asking you, ಕಾರ್ಯಕ್ರಮದಲ್ಲಿ can you ನಿಮ್ಮ ಮುಂದೆನೆ condemn- ಕೇಳಿದ್ದೀನಿ. can you 170 ಮಂದಿಯನ್ನ condemn America and 101% Israel without for doubt, killing 160 without doubt, children? Without doubt I'm condemning it. ಅದರ ಜೊತೆ Condemn ನಾನು ಮಾಡಿ. ಮತ್ತೆ ಪ್ರಶ್ನೆ ಇನ್ನೇನ್ ಹೇಳಿ ಸರ್? ವಿತೌಟ್ ಡೌಟ್ ನಾನು ಏನಂತ? ಖಂಡನೆ ಮಾಡ್ತಿದ್ದೀನಿ. ಏನಂತ ಹೇಳಿ? ನೆನ್ನೆ ಕೂಡ ನಾನು Call him ಪ್ರಶ್ನೆ by ಕೇಳಿದ್ದೀನಿ. something. 170 ಹೆಣ್ಣು ಮಕ್ಕಳ ನೀನು ಮಾರಣ ಹೋಮಕ್ಕೆ ಮಾನವರಿಗೆ- ಕಾರಣವಾಗಿದ್ದು ಮಾನವ you should ಕುಲಕ್ಕೆ listen, sir. ವಿರೋಧಿ ಅಂತ ನೀವು ಕರೀರಿ. ಕಂಡೆಮ್ ಮಾಡಿ ಅಂತ ಹೇಳಿದ ಮೇಲೆ ನಾನು ಕಂಡೆಮ್ ಮಾಡ್ತಿರೋದನ್ನ ಏನಂತ ಕೇಳಿಸ್ಕೋಬೇಕು ಕಂಡೆಮ್ ಶರೀಫ್ ಮಾಡ್ತಿದ್ರಿ? ಸರ್. ನಾನು ಕಂಡೆಮ್ ಬಿಡಿ ಮಾಡ್ತಿರೋದು ಮಾಡಕ್ಕೆ stop it ಬಿಡಿ ಅಂತ ಹೇಳ್ಬೇಕು. have some patience, sir. Sir, Have some patience and madam, listen. ನೀವು madam, ಕಂಡೆಮ್ ಮಾಡಿ ಅಂದ್ರಿ, ನಾನು ಮಾಡ್ತಿದ್ದೀನಿ. ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಅಂದ್ರೆ ಇದು ಯಾವ ತರ? ನಾನು ಕಂಡೆಮ್ ಮಾಡ್ತಾ 65,000 ನಾನು people ಕಂಡೆಮ್ have ಮಾಡ್ತಾ died in Gaza. ಶರೀಫ್ ಸರ್, ನಾನು ಮತ್ತೊಮ್ಮೆ 65,000 ಕ್ಲಾರಿಫಿಕೇಶನ್ ಜನರನ್ನ ಕೊಡ್ತಿದ್ದೀನಿ. ಕೊಂದಾಕಿದ್ದಾರೆ ನಾನು ಗಾಜಾದಲ್ಲಿ. ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ. ನನ್ನ ಪ್ರಶ್ನೆ ಇದ್ದಿದ್ದು, ಶುರು ಮಾಡಿದ್ದು ಅಮೆರಿಕ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಅಮೆರಿಕಾದ ಈಗಿರುವ ಪ್ರೆಸಿಡೆಂಟ್ ಚುನಾವಣೆ ಸಂದರ್ಭದಲ್ಲಿ ಶುರು ಮಾಡಿದ್ದು ಯಾರು ಅನ್ನೋ ನನ್ನ ಅನುಮಾನವನ್ನು ಪ್ರಶ್ನೆ ಯಾಕೆ ಕೇಳಿದೆ? ನಾನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ, ವೀಕ್ಷಕರ ಗಮನಕ್ಕೆ ತರ್ತಾ ಇದ್ದೀನಿ. 170 ಹೆಣ್ಣು ಮಕ್ಕಳ ಮಾರಣ ಹೋಮಕ್ಕೆ ಕಾರಣವಾಗಿದ್ದು ಅಕ್ಷಮ್ಯ ಅಪರಾಧ. ಅದರ ಜೊತೆಯಲ್ಲೇ ಶ್ರೀಕಾಂತ್ ಶೆಟ್ರೆ, ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇರಾನಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ದೇಶ ಬಿಟ್ಟು ಆಚೆ ಹೋಗ್ಲಿಕ್ಕೆ ಪಾಸ್ಪೋರ್ಟ್ ಪಡೆದುಕೊಳ್ಬೇಕು ಅಂದ್ರೆ ಪರ್ಮಿಷನ್ ಯಾರು ತಗೊಳ್ಬೇಕು? ಗಂಡನ ಹತ್ರ. 13 ವರ್ಷದ ಕೆಳಗಿನ ಹೆಣ್ಣು ಮಕ್ಕಳು, ಅದು ಎಷ್ಟು ಲಕ್ಷ ಸಾವಿರ ಕೋಟಿ ಸಂಖ್ಯೆಯಲ್ಲಿ ಇದ್ದಾರೋ ಗೊತ್ತಿಲ್ಲ, ಅವ್ರು 13 ವರ್ಷದ ಕೆಳಗಡೆ ಇರೋ ಹೆಣ್ಣು ಮಕ್ಕಳು ಮದುವೆ ಆಗ್ಬಿಡ್ಬೋದು ಕೋರ್ಟ್ನ ಪರ್ಮಿಷನ್ ಸಿಕ್ಬಿಟ್ರೆ. ಆ ಆಸ್ತಿಯಲ್ಲಿ ಸಮಪಾಲಿಲ್ಲ, ಸತ್ತಾಗ್ಲೂ ಸಮ ಮರ್ಯಾದೆ ಇಲ್ಲ. 170 ಹೆಣ್ಣು ಮಕ್ಕಳಿಗೆ ಸಲ್ಲಬೇಕಾಗಿದ್ದ ಗೌರವ ಸಿಗಬೇಕಾಗಿತ್ತು. ಅವರ ಮಾರಣ ಹೋಮ ಖಂಡನೀಯ. ಹಾಗಾದ್ರೆ ಇರಾನ್ನಲ್ಲಿ ದಬ್ಬಾಳಿಕೆಯಲ್ಲಿ ಬದುಕ್ತಿದ್ರಲ್ಲ ಹೆಣ್ಣು ಮಕ್ಕಳು, ಈ ಖೊಮೇನಿ ಆಡಳಿತದಲ್ಲಿ ಅದನ್ನ ಪ್ರಶ್ನೆ ಮಾಡೋ ಹಾಗಿಲ್ವಾ ಶ್ರೀಕಾಂತ್ ಶೆಟ್ರೆ? ನೋಡಿ, ನಮ್ಮ ದೇಶದಲ್ಲಿ ಯಾರೋ ಒಬ್ಬ ಕ್ರಿಮಿನಲ್ ಅನ್ನ ಕೂಡ ಸಾರ್ವಜನಿಕವಾಗಿ ನೇಣುಗಂಬಕ್ಕೆ ಏರಿಸುವಂತ ಪದ್ಧತಿ ಇಲ್ಲ. ಆದ್ರೆ ಕ್ರೈನ್ ನಲ್ಲಿ ಹೆಣ್ಣು ಮಕ್ಕಳನ್ನ ಬಹಿರಂಗವಾಗಿ ನೇತು ಹಾಕುವಂತ ನಿಮ್ಗೆ 10 ದೃಶ್ಯಗಳು ಇರಾನ್ ನಿಂದ ಈಗ ಪೋಸ್ಟ್ ಆಗ್ತಾ ಇವೆ. ಯಾಕಂದ್ರೆ ಇಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಹಿಜಾಬ್ನ ವಿರುದ್ಧ ಯಾರೆಲ್ಲ ಹೋರಾಟ ಮಾಡಿದ್ದಾರೆ, ಸಮಾನತೆಗಾಗಿ ಯಾರು ಹೋರಾಟ ಮಾಡಿದ್ದಾರೆ, ಅಲ್ಲಿರುವಂತಹ ಕ್ರೂರವಾದಂತಹ ಮಹಿಳಾ ವಿರೋಧಿ ಕಾನೂನುಗಳ ವಿರುದ್ಧ ಶಿಕ್ಷಣಕ್ಕಾಗಿ ಯಾರು ಹೆಣ್ಣು ಮಕ್ಕಳು ಹೋರಾಟ ಮಾಡಿದ್ದಾರೆ ಅಂತವರನ್ನ ಬಹಿರಂಗವಾಗಿ ಗಲ್ಲಿಗೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ ಇವರು. 5,700 ಹೆಣ್ಣು ಮಕ್ಕಳ ಇವತ್ತಿನವರೆಗೆ ಅವರ ಮನೆಯವರಿಗೆ ಅವರ ಅಡ್ರೆಸ್ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಇಲ್ಲ. ಅವರು ಮಾಧ್ಯಮಗಳ ಮುಂದೆ ಬಂದು ಅಳ್ತಾ ಇದ್ದಾರೆ. ಇವರು ನೋಡಿ, ನಾನು ಬಹಳ ಚೆನ್ನಾಗಿ ಅವ್ರು ಹೇಳ್ತಾ ಇದ್ದಾರೆ ಮಾನವ ಹಕ್ಕುಗಳ ಬಗ್ಗೆ. ಇದೇ ಅಲ್ ಬಶರ್ ಸಿರಿಯಾದ ಒಳಗಡೆ ಅವನ ಇಡೀ ರೆಜಿಮ್ ಅಲ್ಲಿ 5 ಲಕ್ಷ ಜನ ಸುನ್ನಿ ಮುಸಲ್ಮಾನರನ್ನ ಕೊಂದಿದ್ದಾನೆ. ನೀವು ಬಹಳ ವಿಚಿತ್ರ ಅಂತ ಅನ್ಸತ್ತೆ ನಮಗೆ. ಡಮಾಸ್ಕಸ್ ನ ಆಸ್ಪಾಸ್ನಲ್ಲಿ ಕೆಮಿಕಲ್ ಬಾಂಬ್ ಗಳನ್ನ ಹಾಕಿ ಅಲ್ಲಿರುವಂತಹ ಪ್ರತಿಭಟನಾಕಾರರನ್ನ ಕೊಂದು ಹಾಕುವಂತ ಕೆಲಸವನ್ನ ಅಲ್ ಬಶರ್ ಮಾಡಿದ. ಈ ಶಿಯಾ ಸುನ್ನಿಗಳ ಗಲಾಟೆಗಿಂತ ನಮಗೆ ಇವತ್ತು ಮಾನವತಾವಾದ ಮುಖ್ಯ ಅನ್ನೋದನ್ನ ಇವರು ಈಗ ಏನು ಒತ್ತಿ ಹೇಳ್ತಾ ಇದಾರಲ್ಲ, ಮಾನವತಾವಾದ ಅಂತ ಆದಾಗ ಬಲೂಚಿಸ್ತಾನದಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆ ಬಗ್ಗೆ ಯಾಕೆ ಭಾರತದಲ್ಲಿ ಪ್ರತಿಭಟನೆ ಆಗಲ್ಲ? ಅಲ್ ಬಶರ್ನ ವಿರುದ್ಧ ಯಾಕೆ ಪ್ರತಿಭಟನೆ ಆಗ್ಲಿಲ್ಲ? ಈ ಹಿಂದೆ ಖೊಮೇನಿ ರೆಜಿಮ್ ನಲ್ಲಿ ಆದಂತಹ ಇಷ್ಟೆಲ್ಲ ಹತ್ಯೆಗಳ ಬಗ್ಗೆ ಭಾರತದಲ್ಲಿ ಯಾವತ್ತೂ ಕೂಡ ಒಂದೇ ಒಂದು ಧ್ವನಿ ಯಾಕೆ ಹೇಳಲಿಲ್ಲ? ಇದೇ ಸದ್ದಾಂ ಹುಸೇನ್ ಕುರ್ದಿಶ್ಗಳನ್ನ ಎಷ್ಟೋ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಏರ್ ಸ್ಟ್ರೈಕ್ ಮಾಡಿ ಅವರನ್ನ ಹೊಡೆದು ಹಾಕಿದಂತ ಉದಾಹರಣೆಗಳಿತ್ತಲ್ಲ. ಆಗ ಭಾರತದಲ್ಲಿ ಎಲ್ಲಿ ಪ್ರತಿಭಟನೆಗಳಾಯ್ತು? ಒಂದು ಪ್ರತಿಭಟನೆ ಆಗಿರೋದನ್ನ ನೀವು ತೋರಿಸಿ ನೋಡೋಣ ಮಾನವತಾವಾದಿಗಳು. ಇದು ಕೇವಲ ಮತ್ತು ಕೇವಲ ಭಾರತೀಯ ಮುಸಲ್ಮಾನರಿಗೆ ಒಂದು ದೊಡ್ಡ ಐಡೆಂಟಿಟಿ ಕ್ರೈಸಿಸ್ ಇದೆ. ನಾವು ಯಾರು ಅನ್ನೋದನ್ನ ಅವರು ಅಲ್ಲಿ ಹೋಗಿ ಹುಡುಕ್ತಾರೆ ಈಗ. ಆಯ್ತು, ಹಂಗಂದ ಮಾತ್ರಕ್ಕೆ ಇರಾನ್ನ ಸುಪ್ರೀಂ ಲೀಡರ್ ನನ್ನ ಹೊಡೆದಾಕಿದ್ದು ಸರಿ ಅಂತ ಹೇಳಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕಾಗತ್ತಾ? ಅಲ್ಲಿಗೆ ಏನ್ ವ್ಯತ್ಯಾಸ ಬಂತು? ಅದೇ ಪ್ರಶ್ನೆ ಕೇಳ್ತಿದ್ದಾರೆ ಶರೀಫ್ ಅವರು. ನೋಡಿ ಸ್ಮಿತಾ ಅವರೇ, ನೋಡಿ, ನೀವು ಅಮೆರಿಕದಂತ ದೇಶಗಳನ್ನ, ರಷ್ಯಾದಂತ ದೇಶಗಳನ್ನ ನಂಬಿಕೊಂಡು ದೇಶ ನಡೆಸ್ತೀರಿ ಅಂತಾದ್ರೆ ನೀವು ಅವರು ಮಾಡುವಂತ ಎಲ್ಲಾ ಆಟಗಳಲ್ಲಿ ನೀವು ದಾಳಗಳಾಗಿ ಬಳಕೆ ಆಗ್ತೀರಿ. ಇದೇ ಇರಾನ್ ಮತ್ತು ಇರಾಕ್ನ ಗಲಾಟೆಗಳಾಗುವಾಗ ಇರಾಕ್ ನೀವು ಇಸ್ರೇಲ್ ಕಾಂಟ್ರೋ ಒಪ್ಪಂದದ ಬಗ್ಗೆ ಒಮ್ಮೆ ತೆಗೆದು ನೋಡಿದ್ರೆ ನಿಮ್ಗೆ ವಿಚಿತ್ರ ಅಂತ ಅನ್ಸುತ್ತೆ. ಇರಾಕ್ ಮತ್ತು ಇರಾನ್ ಫೈಟ್ ಮಾಡ್ತಾ ಇರ್ಬೇಕಿದ್ರೆ ಇರಾನ್ ಅವತ್ತು ಬದ್ಧ ದ್ವೇಷವನ್ನ ಮಾಡ್ತಾ ಇತ್ತು ಇಸ್ರೇಲ್ನ ಜೊತೆ. ಆದ್ರೆ ಎಲ್ಲಾ ಆಯುಧಗಳನ್ನ ಖರೀದಿ ಮಾಡಿದ್ದು ಯಾರಿಂದ? ಇಸ್ರೇಲ್ನಿಂದ, ಅಮೆರಿಕದಿಂದಲೇ. ಅಂದ್ರೆ ಇವರೆಲ್ಲರೂ ಕೂಡ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಇಸ್ರೇಲ್ ಅನ್ನ, ಅಮೆರಿಕವನ್ನ ಬಳಸ್ಕೊಂಡು ಆನಂತರ ಅವರಿಗೆ ತಿರುಗಿ ಬಿಟ್ಟರೆ ಅವರು ಬಿಡ್ತಾರ. ನೀವೀಗ ಇಷ್ಟೆಲ್ಲ ಇಸ್ರೇಲ್ ಅಮೆರಿಕವನ್ನ ದ್ವೇಷ ಮಾಡುವಂತ ಇವರು ಮೊದಲ ಬಾರಿಗೆ ಇವರಿಗೆ ತೈಲವನ್ನ ಹುಡುಕಿ ಕೊಟ್ಟವ್ರು ಯಾರ್ರಿ? 1908ರಲ್ಲಿ ಮೊದಲ ಉದ್ಯಮಿ ವಿಲಿಯಂ ನಾಕ್ಸ್ಟಿ ಆರ್ಸಿ ಅಂತ ಹೇಳಿ ಅವನು ಆಂಗ್ಲೋ ಪರ್ಷಿಯನ್ ಆಯಿಲ್ ಕಂಪನಿಯನ್ನು ಆರಂಭ ಮಾಡ್ತಾನೆ. ಅಲ್ಲಿಂದ ಇಡೀ ಅರಬ್ಬಿನ ಆರ್ಥಿಕ ಚಟುವಟಿಕೆಗಳಲ್ಲಿ ಬದಲಾವಣೆ ಆಗಿರುವಂತದ್ದು. ಮುಂದೆ ಅದು ಬ್ರಿಟಿಷ್ ಆಯಿಲ್ ಪೆಟ್ರೋಲಿಯಂ ಅಂತ ಅದ್ರ ಹೆಸರಾಯ್ತು. ಇವತ್ತು ಅಲ್ಲಿರುವಂತ ಎಲ್ಲಾ ಕಂಪನಿಗಳು
ಏನಾಯ್ತು ಸರ್, ಏನಾಯ್ತು? ಇಲ್ಲ, ಅಲ್ಲಿ ಬಂದ್ಬಿಟ್ಟು ತೈಲಗೋಸ್ಕರ ಬಂದ್ರು. ಟೋಟಲಿ ಅಲ್ಲಿ ಒಪ್ಪಂದ ಹೆಂಗ್ ಮಾಡ್ಕೊಂಡ್ರಂದ್ರೆ ಅಲ್ಲಿ ಬರತಕ್ಕಂಥ ಮೆಜಾರಿಟಿ ಇನ್ಕಮ್ ಅನ್ನ ಅವರೇ ಬಳಸ್ಕೊಂಡ್ರು. ಯಾರು ಅದ್ರ ಬಗ್ಗೆ ಕಂಡಿಡಿದ್ರು ಅವರೇ ಬಳಸ್ಕೊಂಡ್ರು. ಆಮೇಲೆ ಎಲ್ಲವನ್ನು ತಗೊಂಡು ಆಮೇಲೆ ಅವ್ರಿಗೆ ಸ್ವಲ್ಪನೇ ಬಿಟ್ಟಿದ್ರು. ಇದೆಲ್ಲ ಬಂದು ಹಿಸ್ಟ್ರಿ ಇದೆ. ಬರೀ ನಾನ್ ನಿಮ್ಮಲ್ಲಿ ಒಂದು ಮಾತನ್ನ ಕೇಳ್ತೀನಿ. ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಅವ್ರು ಬೇಕು, ತೈಲ ಒಂದ್ ನಿಮಿಷ ಕೇಳಿ. ನೀವು ಇದೇ ಇಸ್ರೇಲ್ ಬಗ್ಗೆ ಮಾತಾಡ್ತಿರಲ್ಲ, ಇರಾನ್ ಮತ್ತು ಇಸ್ರೇಲ್ ಸೇರ್ಕೊಂಡು ಇವರು ಯಾವಾಗ ಸುಯೇಜ್ ಕಾಲುವೆ ಬ್ಲಾಕ್ ಆದಾಗ ಇಡೀ ಪೈಪ್ಲೈನ್ ಯುರೋಪ್ನವರಿಗೆ ಪೈಪ್ಲೈನ್ ಮಾಡಿಕೊಡ್ಲಿಲ್ವಾ ಇಸ್ರೇಲ್ನವರು? ಆಗ 50-50 ಪಾರ್ಟ್ನರ್ಶಿಪ್ ಅಲ್ಲಿ ತೈಲವನ್ನ ಮಾರಾಟ ಮಾಡ್ಲಿಲ್ವಾ ಇರಾನ್ ಇಸ್ರೇಲ್ ಸೇರ್ಕೊಂಡು? ಅಮೆರಿಕ ಎಲ್ಲೆಲ್ಲಿ ಕಾಲಿಡ್ತಿದೆ ಅಲ್ಲೆಲ್ಲ ಈ ರೀತಿಯಾದ ವಿಧ್ವಂಸಕ ಕೃತ್ಯಗಳೇ ಕಾರಣ ಆಗ್ತಿದೆ. ಸರಿ, ನಾನು ಉಮರ್ ಶರೀಫ್ ಅವ್ರದ್ದು ಮಾತನ್ನ ಅರ್ಧಕ್ಕೆ ಕಟ್ ಮಾಡಿದೆ. ಅವ್ರು ನನಗೆ ನೀವು ಕಣ್ಣಮ್ ಮಾಡ್ತೀರಾ ಅಂತ ಕೇಳಿದ್ರು ನಾನು ಕಣ್ಣಮ್ ಮಾಡ್ಲಿಕ್ಕೆ ಅವ್ರು ಅವಕಾಶ ಕೊಡ್ತಿರ್ಲಿಲ್ಲ. ನಾನು ಮತ್ತೊಮ್ಮೆ ಉಮರ್ ಶರೀಫ್ ಅವರೇ 170 ಹೆಣ್ಣು ಮಕ್ಕಳ ಪ್ರಾಣವನ್ನ ತೆಗೆದಿದ್ದನ್ನ ಮುಕ್ತ ಕಂಠದಿಂದ ಯಾವುದೇ ಹಿಂಜರಿಕೆ ಇಲ್ಲದೆ ಖಂಡಿಸ್ತಾ ನಾನು ಶ್ರೀಕಾಂತ್ ಶೆಟ್ಟಿ ಅವ್ರಿಗೆ ಕೇಳಿದ್ದೆ ಪ್ರಶ್ನೆಯನ್ನ ಮತ್ತೆ ನಿಮಗೆ ಕೇಳ್ತೀನಿ. ಅದರ ಪ್ರೊನೌನ್ಸಿಯೇಷನ್ಸ್ ನಾನು ಬರ್ತೀನಿ ಸರ್, ವಿತ್ ಯೋರ್ ಪರ್ಮಿಷನ್. ಹಂಗೆ ಬಿಜೆಪಿ ನಿಮ್ಮಿಬ್ಬರಿಗೆ ಕೇಳೋಕೆ ಪ್ರತ್ಯೇಕ ಪ್ರಶ್ನೆ ಇದೆ. ಐ ಡೋಂಟ್ ವಾಂಟ್ ಟು ನಿಮ್ಮಿಬ್ಬರನ್ನ ಈ ಮುಸಲ್ಮಾನ್ ಕನ್ಸಾಲಿಡೇಷನ್ ವಿಚಾರದಿಂದ ದೂರ ಇಡಬೇಕು, ಪೊಲಿಟಿಕಲ್ ಪ್ರಶ್ನೆ ಕೇಳಬೇಕು ಅಂತೇಳಿ 2 minutes. ನನ್ನ ಪ್ರೊನೌನ್ಸಿಯೇಷನ್ ಸರಿ ಇಲ್ಲ ಅಂತಂದ್ರೆ ಸರಿ ಮಾಡಿ ಹೇಳಿ ಉಮರ್ ಶರೀಫ್ ಸರ್. ಈ ಇಸ್ರೇಲ್ನಲ್ಲಿ ಬಹಳ ಆಕ್ಟಿವ್ ಆಗಿದ್ದಂತಹ ಮಾರಲ್ ಪೊಲೀಸ್, ಅದಕ್ಕೊಂದು ಪ್ರತ್ಯೇಕವಾದ ಹೆಸರು ಬೇರೆ ಇತ್ತಂತೆ, ಗಸ್ಟಿ ಇರ್ಷಾದ್. ಏನ್ ಮಾಡ್ತಿತ್ತು? ಬುರ್ಕಾವನ್ನ ಇರಾನ್ನಲ್ಲಿ ಬುರ್ಕಾವನ್ನ ಸರಿಯಾಗಿ ಹಾಕ್ತಾ ಇದ್ರೆ, ಹಿಜಾಬನ್ನ ಸರಿಯಾಗಿ ಹಾಕ್ತಾ ಇದ್ರೆ ನಡುಬೀದಿಯಿಂದ ಹೆಣ್ಣು ಮಕ್ಕಳನ್ನ ಎತ್ಕೊಂಡು ಹೋಗ್ತಿದ್ರು. ಎಲ್ಲಿತ್ತು ಹ್ಯುಮ್ಯಾನಿಟಿ? ಅದರ ಜೊತೆಯಲ್ಲೇ ಮಸಾ ಅಮೀನಿ ಅನ್ನೋ ಹೆಣ್ಣು ಮಗಳು, ಆಕೆ ದಾರುಣವಾಗಿ ಅಂತ್ಯವನ್ನ ಕಂಡ ನಂತರದಲ್ಲಿ ಇದೇ ಇರಾನ್ನ ಮೋಸ್ಟ್ ಟಾಪ್ ಪೊಲೀಸ್ ಆಫೀಸರ್ ಆತನನ್ನ ಸಸ್ಪೆಂಡ್ ಮಾಡಲಾಯಿತು. ಯಾಕೆ? ಆಕೆ ನಿಜವಾಗ್ಲೂ ಕೂಡ ಇರಾನ್ನ ಈ ರೀತಿಯ ದುರಾಡಳಿತದ ನಿಯಮದಿಂದ ಸಾವನ್ನಪ್ಪದೆ ಹೋಗಿದ್ರೆ ಆಫೀಸರ್ನ ಸಸ್ಪೆಂಡ್ ಯಾಕೆ ಮಾಡ್ತಿದ್ರು? ಆಕೆಯ ಸಾವು ಅದನ್ನ ಖಂಡಿಸ್ತಾ ಇದ್ದಾಗ ಇಡೀ ಪ್ರಪಂಚ ಎಲ್ಲೋಗಿತ್ತು? ಭಾರತೀಯ ಶಿಯಾ ಮುಸಲ್ಮಾನರಲ್ಲಿ ಹ್ಯುಮ್ಯಾನಿಟಿ. ಓಕೆ, ಸರಿಗಿದೆ ಪ್ರಶ್ನೆ. ಇವಾಗ ನಾವು ಶಿಯಾ ಕಮ್ಯುನಿಟಿನ ಬೆಂಬಲಿಗರಲ್ಲ. ಫಸ್ಟ್ ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಬಾರಿ ನಾವು ಕ್ರಿಟಿಸೈಸ್ ಮಾಡಿದ್ದೀವಿ ಶಿಯಾನ್ನ ಕೂಡ. ಎಷ್ಟೋ ಬಾರಿ ಸುನ್ನಿ ಹೆಸರು ಇಟ್ಕೊಂಡು ಎಷ್ಟೋ ಔಟ್ಫಿಟ್ಸು, ಜಿಹಾದಿ ಔಟ್ಫಿಟ್ಸನ್ನು ನಾವು ಕ್ರಿಟಿಸೈಸ್ ಮಾಡಿದ್ದೀವಿ. ಎಲ್ಲವನ್ನು ನಾವು ಕ್ರಿಟಿಸೈಸ್ ಮಾಡಿದ್ದೀವಿ. ಆ ವೇಳೆಯಲ್ಲಿ ಯಾರ್ಯಾರು ತಪ್ಪು ಮಾಡ್ತಾರೋ ಅವರನ್ನು ಕ್ರಿಟಿಸ್ ಮಾಡ್ತೀವಿ. ನಮ್ಮ ತಂದೆ ಬಂದು ಒಂದು ಬಾರಿ ನನಗೆ ಬಂದು ಕಾಸು ಕೊಟ್ಟರೆ ನಾನು ಸಂತೋಷ ಪಡ್ತೀನಿ, ಸುಮ್ಮನೆ ಇರುವಾಗ ನಾನು ಬಂದು ಹೊಡೆದ್ರೆ ನಾನು ಬಂದು ಬೇಸರ ಪಡ್ತೀನಿ, ಯಾಕಪ್ಪ ಸುಮ್ಮನೆ ಹೊಡ್ತಿ ಅಂತ. ಅದೇ ರೀತಿಯೇ ಒಬ್ಬ ಮನುಷ್ಯ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸರಿಗಿದೆ ಅಂತ ಹೇಳ್ತೀವಿ, ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಿ. ಇವಾಗ ನಡೆಯೋದೇನಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ವೈಲೇಷನ್ ಆಫ್ ಇಂಟರ್ನ್ಯಾಷನಲ್ ಲಾ. ಯಾಕೆ ನೀನು ಡೈರೆಕ್ಟ್ ಆಗಿ ಹೋಗಿ ಅಟ್ಯಾಕ್ ಮಾಡಿ? ನೋಡಿ, ಅಲ್ಲಿ ಒಳಗೆ ಇರತಕ್ಕಂಥ ಗೊಂದಲಗಳನ್ನ ಅವರು ಅದಕ್ಕೆ ಏನೇನು ಪರಿಹಾರವನ್ನು ಹುಡುಕ್ಬೇಕೋ ಅಲ್ಲಿರೋರು ಹುಡುಕ್ತಾರೆ. ಯಾರು ಹುಡುಕ್ಬೇಕು? ಇರಾನಿನ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಅಲ್ಲೇ ಇರೋರು ಮಾಡಬೇಕಾಗಿರುತ್ತೆ. ಇವಾಗ ಭಾರತದಲ್ಲಿ ಇರತಕ್ಕಂಥ ಪ್ರಾಬ್ಲಮ್ಸ್ ಅನ್ನ, ಇಲ್ಲಿರತಕ್ಕಂಥ ಗೊಂದಲಗಳನ್ನ ನಾವು ಸರಿ ಮಾಡ್ಕೊಳ್ಬೇಕು. ಯಾವನೊಬ್ಬ ಇಲ್ಲೆಲ್ಲೋ ಮುಸ್ಲಿಂ ಸತ್ತೋದ, ನಾನು ಅಲ್ಲಿಂದ ಜಿಹಾದ್ ಮಾಡ್ತೀನಿ ಅಂತ ಪಾಕಿಸ್ತಾನವನ್ನು ಹೇಳಿದ್ರೆ ನಾನು ಒದ್ದು ಆಚೆ ಕಳಿಸ್ತೀನಿ ಅವನ್ನ. ಇದು ನನ್ನ ದೇಶದ ಭಕ್ತಿ ಇರೋದು. ಹಾಗಾಗಿ ಅದೇ ರೀತಿ ಅವರವರ ದೇಶದ ಭಕ್ತಿಯನ್ನ ಅವ್ರು ತೋರಿಸ್ಕೊಳ್ತಾರೆ, ಅವರವರ ಪ್ರಾಬ್ಲಮ್ ಅನ್ನ, ಸಮಸ್ಯೆಯನ್ನ ಅವ್ರು ಪರಿಗಣಿಸ್ಕೊಳ್ತಾರೆ. ನೀನ್ ಯಾರು ಆಚೆಯಿಂದ ಅಲ್ಲಿ ದಾಳಿ ಮಾಡಕ್ಕೆ? ಪ್ರಶ್ನೆ ಇರೋದು, ಯು ಹ್ಯಾವ್ ವೈಲೇಟೆಡ್ ದಿ ರೈಟ್ಸ್ ಅಂಡರ್ ದಿ ಇಂಟರ್ನ್ಯಾಷನಲ್ ಲಾ. ಭಾರತದ ವಿರುದ್ಧವಾಗಿ ಕೆಲ ಚಟುವಟಿಕೆಗಳಾಗ್ತಿದೆ ಅಂದಾಗ ಅವ್ರ ಸಮಸ್ಯೆ ಅವ್ರು ಏನೋ ಮಾಡ್ಕೊಳ್ತಿದ್ದಾರೆ. ನ್ಯೂಕ್ಲಿಯರ್ ವೆಪನ್ ಆದ್ರೂ ಇಟ್ಕೊಳ್ಳಿ, ಮತ್ತೊಂದಾದ್ರೂ ಇಟ್ಕೊಳ್ಳಿ, ನಾವ್ ಯಾರು ಕೇಳಲಿಕ್ಕೆ ಅಂತ ಭಾರತ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ಚಂಬಿ ಸರ್, ಈಗ ನೀವು ನಮ್ಮ ಶರೀಫ್ ಅವರು ಒಂದ್ ರೀತಿನಲ್ಲಿ ಅವರು ಇವತ್ತು ಒಂದು ಒಗ್ಗಟ್ಟಿನ ಒಂದು ಮಂತ್ರ ಅಥವಾ ಒಂದು ರೀತಿಯಲ್ಲಿ ಅದರ ಒಂದು ಚಿತ್ರವನ್ನ ಕೊಡ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಶರೀಫ್ ಅವರು ಇರಾನಿನಲ್ಲಿ ನಡೆಯತಕ್ಕಂತ ಮಹಿಳೆಯರ ಮೇಲೆ ದೌರ್ಜನ್ಯ, ಮತ್ತೆ ಇವರು ಮೊದಲು ಮಾತಾಡಿದವರಲ್ಲ, ಅವ್ರು ಹೇಳಿದ ಹಾಗೆ ಅಲ್ಲಿ ನಡೆಯತಕ್ಕಂಥದ್ದು ಅವ್ರಿಗೆ ಏನೇನು ಹಕ್ಕುಗಳಿದೆಯಲ್ಲ, ದಿ ಹ್ಯೂಮನ್ ರೈಟ್ಸ್, ಬೇಸಿಕ್ ಹ್ಯೂಮನ್ ರೈಟ್ಸ್, ಅದು ಸತತವಾಗಿ ಅದನ್ನ ಅವರಿಗೆ ಅಲ್ಲಗೆಳೆದಿದ್ದಾರೆ. ದೇ ಹ್ಯಾವ್ ಬಿನ್ ಡಿನೈಡ್ ಆಲ್ ದಟ್. ಅದನ್ನ ನಾವು ಕಂಡೆಮ್ ಮಾಡ್ತಕ್ಕಂಥದ್ದು ನಮ್ಮ ಮೊದಲನೇ ಕರ್ತವ್ಯ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಆಂತರಿಕವಾಗಿ ಇವ್ರು ಹೇಳಿದ್ರಲ್ಲ, ಭಾರತದಲ್ಲಿ ಎಲ್ರಿಗೂ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಇದೆ, ಅಲ್ಲಿ ಮಹಿಳೆಯರಿಗೆ ಹೆಚ್ಚಿನ ರೀತಿಯ ಸ್ವಾತಂತ್ರ್ಯ ಇಲ್ಲ. ಒಂದು ಉಡುಪಿನಿಂದ ಹಿಡಿದು ಅವರ ಶಿಕ್ಷಣ, ಅವರ ಮುಂದಿನ ಒಂದು ಬದುಕು, ಅವರ ಒಂದು ಕ್ರಿಯೇಟಿವ್ ಲೈಫ್, ಇವ್ಯಾವಕ್ಕೂ ಅವಕಾಶ ಇಲ್ಲ. ಅಂದ್ರೆ ಏನಾಯ್ತು, ಇಡೀ ಒಂದು 40% ಇರ್ತಕ್ಕಂಥ ಮಹಿಳೆಯರನ್ನ ಸಪ್ರೆಸ್ ಮಾಡ್ತಕ್ಕಂಥದ್ದನ್ನ ಜಗತ್ತು ಖಂಡಿಸ್ತಾ ಇದೆ.
ಈಗಲೂ ಖಂಡಿಸಬಹುದು. ಈ ಯುದ್ಧದ ಸನ್ನಿವೇಶದಲ್ಲಿ ಅವರು ಇಂಟರ್ನ್ಯಾಷನಲ್ ಲಾ ಅಂತ ಒಂದು ಪಾಯಿಂಟ್ ಹೇಳಿದ್ರು. ಇದೇ ಇಂಟರ್ನ್ಯಾಷನಲ್ ಲಾ ಪ್ರಕಾರ ಒಂದು ಮಾನವೀಯ ಜನಾಂಗೀಯ ಹತ್ಯೆಯನ್ನ ಮಾಡಿರ್ತಕ್ಕಂಥ ಘೋರ ಪಾಪ ಅಥವಾ ಅಪರಾಧಕ್ಕೆ ಇರಾನಿನ ನಾಯಕತ್ವ ಅಂತಕ್ಕಂಥದ್ದು ಕಾರಣ ಅಂತಕ್ಕಂಥ ಮಾತನ್ನ ಅದೇ ಯಾರು ಬೇಸರ ಏನಂದ್ರೆ ಪ್ರತಿಷ್ಠಿಸ್ತಾರೆ? ಇಂಥ ಹೆಣ್ಣು ಮಕ್ಕಳ ಮೇಲಾದ ದೌರ್ಜನ್ಯದ ಪರವಾಗಿ ಭಾರತದಲ್ಲಿ, ಶಿವಮೊಗ್ಗದಲ್ಲಿ, ಅಲಿಪುರದಲ್ಲಿ ಯಾರೂ ಬೀದಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕ್ಲಿಲ್ಲ. ಯಾಕೆ ಅನ್ನೋದೇ ಪ್ರಶ್ನೆ. ಏನಿವೆ ದಿಲೀಪ್ ಗೌಡರು ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರರು. ಹಾಗೆ ನಟರಾಜ್ ಗೌಡ್ರೆ, ಕ್ಷಮೆ ಇರಲಿ ನಿಮ್ಮನ್ನ 15 ನಿಮಿಷ ವೇಟ್ ಮಾಡಿಸೋದಕ್ಕೆ. ಪ್ರಶ್ನೆ ನಾನು ದಿಲೀಪ್ ಅವ್ರಿಗೆ ಕೇಳ್ತೀನಿ, ಯಾಕಂದ್ರೆ ಸೆಂಟ್ರಲ್ ಅಲ್ಲಿರೋದು ಅವ್ರ ಗೌರ್ಮೆಂಟ್, ಅದಕ್ಕೆ ನೀವು ಕೂಡ ಕೌಂಟರ್ ಕೊಡಬೇಕು. ಕೇವಲ 48 ಗಂಟೆಗಳ ಮುಂಚೆ ಪ್ರಧಾನಿ ಹೋಗ್ತಾರೆ ಇಸ್ರೇಲ್ಗೆ, ವಾಪಸ್ ಬರ್ತಾರೆ. ಇರಾನ್ನ ಸರ್ವೋಚ್ಚ ನಾಯಕನ ಅಸಾಸಿನೇಷನ್ ಆಗುತ್ತೆ. ಭಾರತಕ್ಕೂ ಇಸ್ರೇಲ್ನಲ್ಲಾದ ಈ ಬೆಳವಣಿಗೆಗಳು ಅದಕ್ಕೆ ಸಂಬಂಧನೇ ಇಲ್ಲ ಅಂದರೆ ನಾವು ನಂಬೇಕಾ? ಅದು ಬಿಟ್ಬಿಡಿ, ನಿನ್ನೆ ಆದ ಘಟನೆ ಭಾರತದ ಗಡಿ ಭಾಗದಿಂದ ಕೇವಲ 370 ಕಿಲೋಮೀಟರ್ ದೂರದಲ್ಲಿ ಭಾರತದ ಅತಿಥಿಯಾಗಿ ಬಂದಿದ್ದ ಇರಾನ್ನ ಯುದ್ಧ ನೌಕೆಯನ್ನ US ಸಬ್ಮೆರಿನ್ಗಳು ಹೊಡೆದಾಗತ್ತೆ. ಭಾರತಕ್ಕೆ ಗೊತ್ತೇ ಇರಲಿಲ್ವಾ? ಇದು ಗೊತ್ತಿದ್ದು ಕೂಡ ಸುಮ್ಮನಾಯ್ತಾ? ದಿಲೀಪ್ ಅವರೇ, ಭಾರತದ ಇನ್ವಾಲ್ವ್ಮೆಂಟ್ ಯುದ್ಧದಲ್ಲಿ ಇಲ್ಲವೇ ಇಲ್ಲ, ನಾವು ನ್ಯೂಟ್ರಲ್ ಆಗಿದ್ದೀವಿ ಅಂತ ಹೇಳಲಿಕ್ಕೆ ಕೇಂದ್ರ ಸರ್ಕಾರದ ಬಳಿಯಲ್ಲಿ ನಿಜವಾಗ್ಲೂ ಉಳಿದಿದೆಯಾ ನೈತಿಕತೆ ಅಂತ? ನೋಡಿ, ನಿನ್ನೆ ಆಗಿರ್ತಕ್ಕಂಥ ಐರಿಸ್ ದೇನಾ ಅಂತಕ್ಕಂಥ ಯುದ್ಧ ನೌಕೆ ಮೇಲೆ ಅಮೇರಿಕದ ಬಂದು ನೌಕೆಗಳು ಬಂದು ಹೊಡೆದಾಕಿದ್ದಾವೆ. ಸೊ ಇದಕ್ಕೆ ಕಾರಣ ಈಗ ಅದು ಭಾರತದ ಒಂದು ಪರಿಧಿನಿಯಲ್ಲಿ ಬರ್ತಕ್ಕಂಥದ್ದಲ್ಲ, ಇಸ್ ಕಂಪ್ಲೀಟ್ಲಿ ಬರ್ತಕ್ಕಂಥದ್ದು ಶ್ರೀಲಂಕಾದ ಪರಿಧಿನಲ್ಲಿ, ಶ್ರೀಲಂಕಾದ ಕಂಟ್ರೋಲ್ನಲ್ಲಿ ಬರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಗಡಿನಲ್ಲಿ ಆಗಿರ್ತಕ್ಕಂಥ ಅಟ್ಯಾಕ್. ಇದು ಭಾರತದ ಕಂಟ್ರೋಲ್ನಲ್ಲಿ ಬಂದಿರತಕ್ಕಂಥದ್ದು ಮೊದಲನೇ ಕ್ಲಾರಿಟಿ ಮೇಡಮ್. ಅಕಸ್ಮಾತ್ ಏನಾದರೂ ಇಟ್ ಮೇ ಬಿ ಇದು ಭಾರತದ ಕಂಟ್ರೋಲ್ನಲ್ಲಿ ಬರ್ತಕ್ಕಂಥ ಒಂದು ನೌಕೆ ಆ ಪ್ರದೇಶ ಆಗಿದ್ದರೆ ಓಕೆ, ಭಾರತಕ್ಕೂ ಗೊತ್ತಿರಲಿಲ್ವ, ಆ ಕಂಟ್ರೋಲ್ ಇರಲಿಲ್ವ, ಅವ್ರಿಗೆ ರಾಡಾರ್ ವ್ಯವಸ್ಥೆ ಏನು ಮಾಡ್ತಿತ್ತು ಅಂತ ಪ್ರಶ್ನೆ ಕೇಳ್ಬೋದಾಯಿತು. ಇವತ್ತು ಕಂಟ್ರೋಲ್ ಆಫ್ ಶ್ರೀಲಂಕಾ ಒಂದು ಮೇಡಮ್. ಇವತ್ತು ನಡೀತಿರ್ತಕ್ಕಂಥ ಘಟನೆಗಳು ಮೇಡಮ್, ಈಗ ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ ಹೋರಾಟಗಳು ನಡೀತಾ ಇದ್ದಾವೆ. ಯಾವತ್ತೂ ಸಹ ನಾವು ಇಸ್ರೇಲ್ ಪರ ಯಾಕೆ ನಿಂತ್ಕೊಳ್ತೀವಿ ಅಂತಂದರೆ, ಇಸ್ರೇಲ್ ಪರ ನರೇಂದ್ರ ಮೋದಿ ಅವರು ನಿಂತ್ಕೊಂಡಿದ್ದಾರೆ. ಮತ್ತು ಇವತ್ತು ಸಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಯುದ್ಧ ಒಂದು ಯಾವುದು ಶಾಶ್ವತ ಅಲ್ಲ, ಇದನ್ನು ಎಲ್ಲರೂ ಶಾಂತಿಯಿಂದ ಕಾಪಾಡ್ಕೋಬೇಕು. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಯುದ್ಧ ಶಾಶ್ವತ ಅಲ್ಲ, ಎಲ್ಲರೂ ಶಾಂತಿಯನ್ನು ನೆಲೆಸ್ಕೊಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಸಹ ಹೇಳಿದ್ದಾರೆ. ಪ್ರಧಾನಿ ಇದ್ದಾರೆ, ಹಾಗಾಗಿ ದೇಶದ ಜನರು ಶಾಂತಿ ಬೇಕು. ತಪ್ಪ ಸ್ಟೇಟ್ಮೆಂಟ್ ಅಂತ. ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ನಿರ್ಧಾರದ ಪರವಾಗಿ ದೇಶದ ಜನರಿರಬೇಕು ಅನ್ನೋದು ಅವರ ಅಪೇಕ್ಷೆ. ನರೇಂದ್ರ ಮೋದಿ ಅವರು ಇವತ್ತೇನು ಹೇಳಿದ್ರು, ಇಸ್ರೇಲ್ ಮೊದಲಿನಿಂದಲೂ ಸಹ ಇಂದಿರಾ ಗಾಂಧಿ ಅವರು ತೆಗೆದುಕೊಂಡ ನಿರ್ಧಾರ ವೈಯಕ್ತಿಕ ಅಂತ ಅನ್ಸ್ಬಿಡುತ್ತೆ. ನೋಡಿ, ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡ ನಿರ್ಧಾರ ಯುದ್ಧದಲ್ಲಿ, ಚೀನಾ ಯುದ್ಧದಲ್ಲಿ ಮದ್ದುಗುಂಡುಗಳನ್ನು ಸರಬರಾಜು ಮಾಡಿದೆ. ಜವಾಹರ್ಲಾಲ್ ನೆಹರು ಕೇಳ್ಕೊಂಡ್ರು ಅಂತ ಹೇಳಿ 1965 ಯುದ್ಧದಲ್ಲಿ ಮದ್ದುಗುಂಡುಗಳನ್ನು ಸರಬರಾಜು ಮಾಡಿದೆ. 1971 ಯುದ್ಧದಲ್ಲಿ ಬಾಂಗ್ಲಾ ವಿಮೋಚನದಲ್ಲಿ ಅಮೆರಿಕ ಪಾಕಿಸ್ತಾನ ಪರ ಇದ್ರು ಸಹ ಭಾರತಕ್ಕೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದೆ. 1999 ಕೊಟ್ಟಿದೆ. ಯಾವತ್ತೂ ಸಹ ಇಸ್ರೇಲ್ ಭಾರತದ ವಿರುದ್ಧವಾಗಿ ನಿಂತೇ ಇಲ್ಲ. ಪ್ರತಿಯೊಂದು ಯುದ್ಧದಲ್ಲೂ ಸಹ ಭಾರತ ಪರವಾಗಿ ನಿಂತಿದೆ. ಮೊನ್ನೆ ಆದಂತಹ ಆಪರೇಷನ್ ಸಿಂಧೂರ ಸಂದರ್ಭದಲ್ಲೂ ಸಹ ಭಾರತ ಪರವಾಗಿ ನಿಂತಿದೆ. ಯಾವತ್ತೂ ಸಹ ಭಾರತ ಪರವಾಗಿ ನಿಂತ್ಕೊಂಡಿಲ್ಲ. ಇವತ್ತಿಷ್ಟು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರಲ್ಲ ಮೇಡಮ್, ನಾನು ಅವರ ಹೋರಾಟವನ್ನ ನಾನು ಅದನ್ನ ಕ್ರಿಟಿಸೈಸ್ ಮಾಡಕ್ ಹೋಗಲ್ಲ, ಇನ್ನೊಂದು ಮಾಡಕ್ ಹೋಗಲ್ಲ. ಇವೇನು ಇರಾನ್ ಖಮೇನಿಯ ಪರವಾಗಿ ಹೋರಾಟ ಮಾಡ್ತಿದ್ದಾರೆ, ಶಿಯಾ ಮುಸಲ್ಮಾನರು ಹೋರಾಟ ಮಾಡ್ತಿದ್ದಾರೆ, ಓಕೆ, ಅವ್ರ ಹಕ್ಕು. ಆದ್ರೆ ನಾನು ಕೇಳ್ತಕ್ಕಂಥದ್ದು, ಈ ದೇಶದಲ್ಲಿ ಬಾಂಬೆ ಅಟ್ಯಾಕ್ ಆಗುತ್ತೆ, 250 ಜನನ ಪಾಕಿಸ್ತಾನದಿಂದ ಬಂದು ಹೊಡೆದಾಕ್ತಾರೆ. ಈ ದೇಶದಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗುತ್ತೆ, ಈ ದೇಶದಲ್ಲಿ ಉರಿ ಅಟ್ಯಾಕ್ ಆಗುತ್ತೆ, ಈ ದೇಶದಲ್ಲಿ ಪೆಹಲ್ಗಾಮ್ ಅಟ್ಯಾಕ್ ಆಗುತ್ತೆ. ಯಾವತ್ತೂ ಸಹ ನನಗೆ ಅವಕಾಶ ಮಾಡಿಕೊಡಿ, ಪಾಕಿಸ್ತಾನಕ್ಕೆ ಹೋಗಿ ನುಗ್ಗೊಡಿತೀವಿ ಅಂತ ಯಾರು ಸಹ ಹೇಳಲಿಲ್ಲ. ಇವತ್ತು ಅವಕಾಶ ಮಾಡಿಕೊಡಿ, ಅಮೆರಿಕಕ್ಕೆ ಹೊಡಿತೀವಿ, ಇಸ್ರೇಲ್ ಹೊಡಿತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ನಡೀತಾ ಇರ್ತಕ್ಕಂಥದ್ದು ಇದು. ಇದರಿಂದ ಹೊರಗಡೆ ಬರಬೇಕು. ಭಾರತದ ಪ್ರೇಮಿಗಳು ಯಾರು ಸಹ ಈ ಮಾತುಗಳನ್ನು ಹೇಳಲ್ಲ. ದಿಲೀಪ್ ಅವ್ರು ಮಾತನಾಡುವಾಗ ಹೇಳಿದ್ರು, ಆಗಿದ್ದು ಅಂದ್ರೆ ಈ ಇರಾನ್ನ ಯುದ್ಧ ನೌಕೆಯನ್ನ ಹೊಡೆದಿದ್ದು ಶ್ರೀಲಂಕಾದ ಸಮುದ್ರ ಪ್ರದೇಶದಲ್ಲಿ, ಭಾರತದಲ್ಲ ಅಂತ. ನನಗಿರುವ ಅನುಮಾನ ನಟರಾಜ್ ಗೌಡ್ರೆ, ಭಾರತಕ್ಕೆ ಅತಿಥಿಯಾಗಿ ಬಂದಿದ್ದ ಯುದ್ಧ ನೌಕೆಯ ಹೊಣೆಗಾರಿಕೆ. ಎಸ್ ಸರ್, ಐ ವಿಲ್ ಕಮ್ ಟು ಯು ಸರ್. ನಟರಾಜ್ ಗೌಡ್ರದ್ದು ಆರಂಭಿಕ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಭಾರತಕ್ಕೆ ಅತಿಥಿಯಾಗಿ ಬಂದಿದ್ದ ಒಂದು ಫ್ರೆಂಡ್ಲಿ ಮಿಲಿಟರಿ ಡ್ರಿಲ್ ಮಾಡ್ಲಿಕ್ಕೆ ಬಂದಿದ್ದ ಯುದ್ಧ ನೌಕೆ ಭಾರತಕ್ಕೆ ಗೊತ್ತೇ ಇಲ್ಲದಂತೆ ಭಾರತದ ಕೂಗಳತೆ ದೂರದಲ್ಲಿ ಅದನ್ನ US ಬಂದು ಹೊಡೆದಾಕತ್ತೆ ಅಂದ್ರೆ ಭಾರತ ಕಂಟ್ರೋಲ್ ಕಳೆದುಕೊಂಡ್ಬಿಟ್ಟಿದೆಯಾ? ನೆರೆಹೊರೆಯ ರಾಜ್ಯದಲ್ಲಿ ಏನೇನಾಗ್ತಿದೆ, ಅದರ ಸಮುದ್ರದ ಪ್ರದೇಶದಲ್ಲಿ ಏನಾಗ್ತಿದೆ ಅಷ್ಟು ಗೊತ್ತಾಗದೇ ಇರೋ ರೀತಿಯಲ್ಲಿ ವೀಕ್ ಆಯ್ತಾ ಅನ್ನೋ ಅನುಮಾನ ಬಂದ್ಬಿಡುತ್ತೆ ನಾಳೆ ದಿನ. ಭಾರತ ವೀಕ್ ಇಲ್ಲ, ಆದ್ರೆ ಭಾರತ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸ್ವಲ್ಪ ದುರ್ಬಲ ಆಗಿದ್ದಾರೆ, ಕಣ್ಮುಚ್ಕೊಂಡು ಕೂತಿದ್ದಾರೆ. ಅದು ನಮ್ಗೆ ಆಶ್ಚರ್ಯ ಆಗಿದೆ. ಯಾಕಂದ್ರೆ ಈ ಸಮಯದಲ್ಲಿ
ಅವ್ರದೊಂದು ಸ್ಪಷ್ಟ ನುಡಿ ಇರಬೇಕಾಗಿತ್ತು. 2007ರಲ್ಲಿ ಕಣ್ಮುಚ್ಚಿ ಒಂದು ನಿಮಿಷ ಕೂತ್ಕೊಂಡಿದ್ದು. ಈಗ ದಿಲೀಪ ಅವ್ರು complete ಒಂದು ನಿಮಿಷ ಮಾಡಿ. ದಿಲೀಪ್. 2007ರಲ್ಲಿ ಬಾಂಬೆ ಅಟ್ಯಾಕ್ ಆದಾಗ ದಿಲೀಪ್ ಅವರೇ, ಅಮೆರಿಕದ ಪ್ರಜೆಗಳಿಗಾಗಿ ಕೈ ಕಟ್ಟಿಕೊಂಡಿದ್ದು. ಈಗ ಮಾತಾಡಕ್ಕೆ ಒಬ್ಬರೇ ಮಾತಾಡಿ. ಈ ದೇಶದ ಮೇಲೆ ಪ್ರತಿಯೊಂದು ಅಟ್ಯಾಕ್ಗೆ ಉತ್ತರ ಕೊಟ್ಟಿದ್ದಾರೆ. ಈ ತರ ಮಾಡೋದು ಬೇಡ. ಇದನ್ನ ಅವ್ರ ಸಮಯದಲ್ಲಿ ಅವ್ರವ್ರು ಮಾತಾಡಿ. ಈ ದೇಶ ಮೊದಲು ರೀ, ದೇಶದ ವ್ಯವಸ್ಥೆ ಬೇರೆ ಇದೆ, ದೇಶದ ಅಲಿಪ್ತ ನೀತಿ ಇದೆ, ದೇಶದಲ್ಲಿ ವಿದೇಶಾಂಗ ನೀತಿ ಇದೆ. ಅದನ್ನ ಮೀರಿ ನೆಹರು ಮಾಡಿರೋದ್ರಿ ಈಗ ಬದಲಾಗಿದೆ. ಬಾಯಿ ಮುಚ್ಚ್ರಿ, ಸರ್ಕಾರ ಬದಲಾಗ್ತದೆ, ನೀತಿಗಳು ಬದಲಾಗ್ತವೆ. ನೀವೆಲ್ಲ ಹಿಂದೂ ಮುಸ್ಲಿಂ ಭಜನೆ ಏನು ಮಾತಾಡೋದು. 20 ನಿಮಿಷಗಳ ನಂತರದಲ್ಲಿ ಮೊದಲ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಕಾಂಗ್ರೆಸ್ ವಕ್ತಾರರು. ದಯಮಾಡಿ ಅವ್ರಿಗೆ 1 ನಿಮಿಷನಾದ್ರೂ ಅವಕಾಶ ಮಾಡ್ಕೊಡೋಣ. ನೀವು ವಾಪಸ್ ಕೌಂಟರ್ ಮಾಡಿ 1 ನಿಮಿಷ ಕೇಳಿಸ್ಕೊಳ್ಳೋಣ. ಧೈರ್ಯ ಇರಬೇಕು, ಅದು ಆ ಸಂಸ್ಕೃತಿ ಇರಬೇಕು. ತಪ್ಪು ಅನ್ನೋ ಸಂಸ್ಕೃತಿ ಇಲ್ಲದೇ ಇದ್ರೆ ನೀವೆಲ್ಲ ನಾಲಾಯಕಗಳಾಗ್ತೀರಿ. ನಾವೇನ್ ಮಾಡಕ್ ಸಾಧ್ಯ ಇಲ್ಲ. ಕೇಳಿ ಇಸ್ರೇಲ್ ಪರವಾಗಿ ನಿಲ್ಲೋದು ಮಹಾ ಅಪರಾಧ, ತಪ್ಪಲ್ಲ, ಮಹಾ ಅಪರಾಧ. ಈ ಸರ್ಕಾರ ಕೇಳಿ ಒಬ್ಬ ಭಾರತದ ವ್ಯವಸ್ಥೆ ಇದೆ, ಅಲಿಪ್ತ ನೀತಿಯಿಂದ ಭಾರತದ ವ್ಯವಸ್ಥೆ ಇದೆ. ಇದು ಮೋದಿಯ ನೀತಿ ಅಲ್ಲ, ಜವಾಹರ್ಲಾಲ್ ನೆಹರು ನೀತಿ ಅಲ್ಲ. ಈ ಭಾರತಕ್ಕೆ ಇರ್ತಕ್ಕಂತಹ ಒಂದು ಸದೃಢವಾದ ನೀತಿ. 1 ನಿಮಿಷ ಇರಪ್ಪ ನೀನು ರಾಜಾ. ನಾನೇನ್ ಹೇಳ್ತಾ ಇದ್ದೀನಿ, ಅಲಿಪ್ತ ನೀತಿನ ಈಗ ಅಲಿಪ್ತ ನೀತಿ ಯಾರು ಮಾಡಿರೋದು? ಬಾಯಿ ಮುಚ್ಕೊಂಡಿರ್ರಿ 1 ನಿಮಿಷ. 1 ನಿಮಿಷಗಳ ಕಾಲ ನೀವು ಅಲೋ ಮಾಡಲೇಬೇಕು. ಈಗ ಶ್ರೀಕಾಂತ್ ಶೆಟ್ಟಿ ನೀವು ಮಾತಾಡೋದು ಹೋಗಲ್ಲ ಜನರಿಗೆ. ಮಾತಾಡೋಣ. ನೀವು ಮಾತಾಡೋದು ಹೋಗಲ್ಲ ಜನರಿಗೆ ವಾಯ್ಸ್. ನಟರಾಜ್ ಗೌಡ್ರದು ಮಾತ್ರ ವಾಯ್ಸ್ ಆನ್ ಈ ತರ ಟ್ರೋಲ್ಗಳನ್ನ ತಂದು ನಮ್ಮ ಜೊತೆ ಡಿಬೇಟ್ ಕರ್ಸ್ಬೇಡಿ. ನಮ್ಮ ಸಪೋರ್ಟ್ ಕರೀರಿ. ನಮಗೆ ಜಡ್ಜ್ ಮಾಡ್ಲಿಕ್ಕೆ ನಿಮಗೆ ಅವಕಾಶ ನನಗಿದೆ. ಡೂಯಿಂಗ್ ಮೈ ಜಾಬ್. ನಾನು ಅವರಿಗೆ ಹೇಳ್ತೀನಿ ನೀವು ಸಮಯದಲ್ಲಿ ಮಾತಾಡಿ ಅಂತ ಹೇಳಿ. ನಾನು ರಾಷ್ಟ್ರೀಯ ಪಕ್ಷದ ವಕ್ತಾರನಾಗಿ ಬಂದಿದ್ದೀನಿ. ನಾನು ಇಲ್ಲಿ ಯಾರು ಟ್ರೋಲ್ ಆಗಿ ಬಂದಿಲ್ಲ. ನಾನು and you should respect the fellow panelist also. ನನಗೆ ಏನ್ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ತಕ್ಕಂತೆ ಉತ್ತರ ಕೊಡ್ತೀನಿ. ನಾನು ವಿಷಯನ ಹೇಳ್ತಾ ಇರೋದು ನೋಡಿ, ಭಾರತಕ್ಕೆ ಬಂದಂತಹ ಇರಾನ್ ನೌಕೆ ಸಮರಾಭ್ಯಾಸಕ್ಕೆ ಬಂದಿದೆ. ಅವರು ಶತ್ರು ರಾಷ್ಟ್ರನ, ಅದು ಮಿತ್ರ ರಾಷ್ಟ್ರ ಆಗಿದ್ದಕ್ಕೆ ಸಮರಾಭ್ಯಾಸಕ್ಕೆ ಬಂದಿರೋದು. ಇಲ್ಲಿಂದ ಬಂದು ವಾಪಸ್ ಹೋಗ್ಬೇಕಾದ್ರೆ ಹಿಂದೂ ಮಹಾಸಾಗರದಲ್ಲಿ ಆಯ್ತು, ಶ್ರೀಲಂಕಾ ಗಡಿನೇ ಇರ್ಬೋದು, ಅದು ಅಲ್ಲಿ ಆ ನೌಕೆಯನ್ನ ಅಮೆರಿಕದ ಸಬ್ಮೆರಿನ್ ಹೊಡೆದಾಗ್ತದೆ. ಅಮೆರಿಕದ ಸಬ್ಮೆರಿನ್ ಭಾರತದಿಂದ ಹೋಗ್ತಾ ಇರೋ ನೌಕೆಯನ್ನು ಹೊಡೆದಾಗ್ತದೆ ಅಂದ್ರೆ ಭಾರತಕ್ಕೆ ಅದು ಮಾಹಿತಿ ಇಲ್ಲ ಅಂತ ಯಾರು ಹೇಳಿದ್ರೆ ಅದು ಭಾರತ ಅಷ್ಟೊಂದು ದುರ್ಬಲ, ಮಾಹಿತಿ ತಗೊಳ್ಳೋಕಾಗದಲ್ಲ ದುರ್ಬಲ ಅಂತ ಯಾರು ಹೇಳಕ್ ಹೋಗ್ಬಾರ್ದು. 1 ನಿಮಿಷ. ಈಗ ನಾನು ಭಾರತ ಸರ್ಕಾರದ ನೀತಿ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ಕೇಳ್ರಿ, ಭಾರತದ ನೀತಿ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಮ್ದು ಅಲಿಪ್ತ ನೀತಿ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಎರಡೇ ಎರಡು ದಿನ ಇಸ್ರೇಲಿಂದ ಈಚೆಗೆ ಬಂದು 2 ದಿನದಲ್ಲಿ ಹತ್ಯೆ ಆಗುತ್ತೆ, ಖಮೇನಿ ಅವ್ರದ್ದು ಹತ್ಯೆ ಆಗುತ್ತೆ. 2019ರಲ್ಲಿ ಇದೇ ಮೋದಿ 94,000 ಕೋಟಿ ರೂಪಾಯಿ ಕೊಟ್ಬಿಟ್ಟು ಅಲ್ಲಿಂದ ಇಂಧನ ತಗೊಂಡು ಬಂದಿದ್ರು ಇರಾನಿಂದ. ಶತ್ರು ರಾಷ್ಟ್ರನ ಅದು ಇರಾನು. ಇದು ಕೇವಲ ಅವತ್ತಿಂದ ಅಲ್ಲ, ಯಾವಾಗ್ಲೂ ಕೂಡ ನ್ಯಾಚುರಲ್ ಫ್ರೆಂಡ್ ಇದ್ರು ಅವ್ರಿಗೆ, ನಮ್ಗಿಂದ ಅವ್ರಿಗೆ ಯಾವುದು ಡಿಸ್ಪ್ಯೂಟ್ ಇರಲಿಲ್ಲ. ನೋಡಿ, ನಾವು ಭಾರತ ಅನ್ನೋದು ಜಾತ್ಯತೀತ ಸಮಾಜವಾದಿ ಪ್ರಜಾಪ್ರಭುತ್ವ ರಾಷ್ಟ್ರ ಇರಬಹುದು. ಕೆಲವು ರಾಷ್ಟ್ರಗಳು ಸಾಂಪ್ರದಾಯಿಕ ರಾಜಮನೆತನ ಇರಬಹುದು, ಕೆಲವು ರಾಷ್ಟ್ರಗಳು ಸರ್ವಾಧಿಕಾರಿ ಇರಬಹುದು. ಈ ಅಮೆರಿಕದಂತಹ ಸಾಮ್ರಾಜ್ಯಶಾಹಿ ದೇಶಕ್ಕೆ ಎದುರಿ ನರೇಂದ್ರ ಮೋದಿ ಅವರು ತುಟುಕ್ ಪಿಟಕದಲ್ಲಿ ಇವತ್ತು ಭಾರತ ಸರ್ಕಾರ ಖಮೇನಿ ಅವ್ರಿಗೆ ಇವತ್ತು ಗೌರವ ಸಲ್ಲಿಸಿದೆ, ಇವತ್ತು ಸಂತಾಪ ಸಲ್ಲಿಸಿದೆ. ಇವತ್ತು 6 ದಿನ ಬೇಕಾಯ್ತು ತಪ್ಪನ್ನ ಸರಿ ಮಾಡ್ಕೊಳ್ಳೋಕೆ. ನಿಮಗೆ ಒಂದು ಚಿಕ್ಕ ಪ್ರಶ್ನೆ ಸರ್, ಇರಾನ್ ಅನ್ನ ನಮ್ಮ ಶತ್ರು ರಾಷ್ಟ್ರ ಅಂತ ಹೇಳಿ ಭಾರತ ಸರ್ಕಾರ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಯಾವಾಗ ಎಲ್ಲಿ ಹೇಳಿದ್ದಾರೆ? ಈಗ ಬಿಜೆಪಿ ವಕ್ತಾರರು ನೇರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಬಿಜೆಪಿ ನಾಯಕರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಇಸ್ರೇಲ್ ಪರ ನಿಂತಿದ್ದೀವಿ, ಇಸ್ರೇಲ್ ಪರ ನಿಂತಿದ್ದೀವಿ. ಇಸ್ರೇಲ್ ಭಾರತದ ಪರ ಇದೆ ಅಂತ ಹೇಳಿದ್ದು ಏನು ಅರ್ಥ? ದಯಮಾಡಿ ಕೇಳಿಸ್ಕೊಳ್ಳಿ. ಇಸ್ರೇಲ್ ಪರವಾಗಿದ್ದಾಗಲೂ ಸಹ ಮೋದಿ ಇಸ್ರೇಲ್ ಪರ ನಿಂತಿದ್ದಾರೆ ಅಂತ ನೀವು ಹೇಳಿದ್ರಿ. ಇಲ್ಲ, ತಪ್ಪು ಹೇಳ್ಬಾರ್ದು ದಿಲೀಪ್, ತಪ್ಪು ಹೇಳ್ಬಾರ್ದು. ದಿಲೀಪ್ ಅವರ ಪ್ರಶ್ನೆ ಹೋಗ್ಲಿ, ಇಸ್ರೇಲ್ ಅವರ ಪರವಾಗಿ ಭಾರತ ನಿಲ್ಲುವ ನಿರ್ಧಾರ ಮಾಡಿದ್ರು ಕೂಡ ನಿಮ್ಮ ಭಾಷೆಯಲ್ಲೇ ಬಳಕೆ ಆದಂತೆ ಮಹಾಪರಾಧ ಯಾಕೆ? 5 ಕಾರಣ ಕೊಡಿ ಸರ್, ಬೇಡ 2 ಕಾರಣ ಕೊಡಿ. ಇಸ್ರೇಲ್ನ ಪರವಾಗಿ ಯಾಕೆ ಇರಬಾರ್ದು ಭಾರತ? ನೋಡಿ, ಇವತ್ತು ಖಮೇನಿಯವ್ರನ್ನ ಹತ್ಯೆ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಯಾರು ಕೊಲೆ ಮಾಡಿದ್ದಾರೆ? ಅವರಿಬ್ರು ಸೇರಿ ಕೊಲೆ ಮಾಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ನೀವು ಅದು ದಯವಿಟ್ಟು ಅದು ಸೇರಿಸಬೇಡಿ, ಅವ್ರ ಜೊತೆಗೆ ಭಾರತವನ್ನ ಸೇರಿಸಬೇಡಿ, ಇಸ್ರೇಲ್ ಮತ್ತೆ ಅಮೆರಿಕ ಜೊತೆಗೆ ಸೇರಿಸಬೇಡಿ ದಯವಿಟ್ಟು. ನಾನು ಹೇಳ್ತೀನಲ್ಲ, ಭಾರತ ಅವ್ರ ಪರವಾಗಿತ್ತು,
ಅವ್ರ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ದಯವಿಟ್ಟು ಸೇರಿಸಬೇಡಿ. ನಾನು ಅದನ್ನ ಕೇಳ್ತೀನಿ. ಬಿಜೆಪಿ ನಾವು ಸೇರಿಸ್ತಾ ಇರಲ್ಲ, ನೀವು ಸೇರಿಸ್ತಾ ಇರೋದು ನಾಯಕರುಗಳು, ದೊಡ್ಡ ದೊಡ್ಡ ನಾಯಕರುಗಳು ನನ್ನ ಮಾತಲ್ಲ, ನಿಮ್ಮ ಮಾತು. ನಾನು ನಿಮ್ಮ ಮಾತು ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಮಾತು ಹೇಳಿದ್ರಿ ಮೋದಿ ಇಸ್ರೇಲ್ ಪರ ಇದ್ದಾರೆ, ದೇಶ ಜನ ಇಸ್ರೇಲ್ ಪರವಾಗಿರ್ಬೇಕು ಅಂತ. ತಪ್ಪು ಮಾತು ಹೇಳ್ಬೇಡಿ, ಆ ಮಾತು ಹೇಳ್ಬೇಡಿ. ಈ ಭಾರತಕ್ಕೆ ಅವಮಾನ ಮಾಡಬೇಡಿ, ಈ ವ್ಯವಸ್ಥೆಗೆ ಅವಮಾನ ಮಾಡಬೇಡಿ. ಮೋದಿ ದೇಶ ಅಲ್ಲ, ಮೋದಿ ಭಾರತ ಅಲ್ಲ, ಮೋದಿ ಭಾರತ ಅಲ್ಲ. ಥ್ಯಾಂಕ್ ಯು ಇಬ್ಬರಿಗೆ. ಮತ್ತೊಮ್ಮೆ ನಟರಾಜ್ ಗೌಡ್ರೆ, ನಿಮಗೆ ಹಾಗೆ ದಿಲೀಪ್ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ, ಲೆಟ್ಸ್ ನಾಟ್ ಡೂ ಅಪ್ ನಾರ್ಮಲ್ ಪೊಲಿಟಿಕಲ್ ಡಿಬೇಟ್. ಇವತ್ತು ವಿಚಾರಗಳು ಜನರಿಗೆ ತಲುಪಬೇಕು ಅಂದ್ರೆ ಅವರ ಸಮಯದಲ್ಲಿ ಅವ್ರು ಮಾತನಾಡಬೇಕು. ದಯಮಾಡಿ ಚಂಬಿ ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ನಾನು ಎಲ್ರಿಗೂ ಹೇಳ್ತಿದ್ದೀನಿ ಸರ್, ಚಂಬಿ ಸರ್, ನನಗಿರುವ ಅನುಮಾನ ಭಾರತದಿಂದ ಕೇವಲ 370 ಕಿಲೋಮೀಟರ್ ದೂರದಲ್ಲಿ ಭಾರತಕ್ಕೆ ಅತಿಥಿಯಾಗಿ ಬಂದಿದ್ದ ಒಂದು ಯುದ್ಧ ನೌಕೆ ಹೊಡೆದಾಕತ್ತೆ US ಅಂದ್ರೆ ಭಾರತಕ್ಕೆ ಇದು ಗೊತ್ತೇ ಆಗೋದಿಲ್ವಾ? ಇದು ನಾವು ಯಾರು ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ ನಮ್ಮ ನಟರಾಜ್ ಗೌಡರು ಅಥವಾ ಇತರೆ ರಾಜಕೀಯ ಪಕ್ಷಗಳ ತರ ನಾವು ಮಾತಾಡಬಾರ್ದು. ಇದರಲ್ಲಿ ನನ್ನ ಮೊದಲನೇ ಒಂದು ರೀತಿಯ ಅಭಿಪ್ರಾಯವನ್ನ ನಿಷ್ಪಕ್ಷಪಾತವಾಗಿ ಹೇಳೋದಾದ್ರೆ, ಇದರಲ್ಲಿ ಇಸ್ರೇಲ್ ಪರ ಅಥವಾ ವಿರೋಧ ಅಲ್ಲ, ಅಮೆರಿಕಾದ ಪರ್ವ ಅಲ್ಲ, ಅಥವಾ ಇರಾನ್ ವಿರೋಧ ಅಲ್ಲ. ಒಂದು ಪಾಯಿಂಟ್ ಇದೆ, ಅಲ್ಲಿ ಬಂದಂತಹ ಒಂದು ಯುದ್ಧ ನೌಕೆ ಇದೆಯಲ್ಲ, ಅದು ಒಂದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಬಂದಿದೆ, ಒಂದು ಡೆಮಾನ್ಸ್ಟ್ರೇಷನ್ಗೋಸ್ಕರ ಬಂದಿರತಕ್ಕಂತ ನೌಕೆ. ಅದು ಶಾಂತಿಯುತವಾದ್ದು ಮತ್ತೆ ನಾನ್ ಕಾಂಬ್ಯಾಟೆಂಟ್, ಯುದ್ಧಕ್ಕೆ ಸಂಬಂಧ ಪಡದೇ ಇರತಕ್ಕಂತ ನೌಕೆ ಒಂದು ಪ್ರದರ್ಶನವನ್ನ ಮಾಡಿ ಆ ಡಿಸ್ಪ್ಲೇನಲ್ಲಿ ಭಾರತವೂ ಅದನ್ನ ಭಾಗವಹಿಸಿ ಮೆಚ್ಚಿ ವಿಶಾಖಪಟ್ಟಣದಿಂದ ವಾಪಸ್ ಹೋಗುವಾಗ ಅದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಓಪನ್ ವಾಟರ್ಸ್ ಅದರಲ್ಲಿ ಆಗಿರ್ತಕ್ಕಂಥದ್ದು ಹತ್ತಿರದಲ್ಲಿ ಶ್ರೀಲಂಕಾದ ಒಂದು ನಿಯರೆಸ್ಟ್ ಬಾರ್ಡ್. ಕಾರಣ SOS, ಈ ರೀತಿ ಒಂದು ದೊಡ್ಡ ದುರಂತ ಆಗಿದೆ, ಒಂದು ಸಬ್ಮೆರಿನ್ ಅನ್ನ ಹೊಡೆದಾಕಿದ್ದಾರೆ, ಅಲ್ಲಿ ಜನ ಕೂಗಾಡ್ತಾ ಇದ್ದಾರೆ, ಅವ್ರನ್ನ ರಕ್ಷಿಸಬೇಕು ಅಂತಕ್ಕಂಥ SOS ಸಂದೇಶ ಬಂದಾಗ ಶ್ರೀಲಂಕಾ ಅದಕ್ಕೆ ರಕ್ಷಣೆ ಅಲ್ಲಿ ಮಾನವೀಯ ದೃಷ್ಟಿಯಿಂದ ಅವರು ಒಂದು ರೀತಿಯಲ್ಲಿ ಪ್ರವೇಶ ಮಾಡಿ 35-36 ಜನರನ್ನ ಸೇವ್ ಮಾಡ್ತಾರೆ. 87 ಜನ ಅಲ್ಲಿ ಸತ್ತೋಗ್ತಾರೆ. ಒಟ್ಟು 190 ಜನರಲ್ಲಿ ಆಗಿರ್ತಕ್ಕಂಥದ್ದು ಅದೊಂದು ರೀತಿಯ ಒಂದು ಶಾಂತಿಯುತವಾದ ಯುದ್ಧ ನೌಕೆ ಒಂದು ಪ್ಯಾಸೇಜ್ ನಲ್ಲಿ ಹೋಗ್ತಾ ಇರುವಾಗ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರಂತ, ಅದು ಮತ್ತೆ ಖಂಡನೀಯವಾದದ್ದು. ಆದ್ರೆ ನನ್ನ ಪಾಯಿಂಟ್ ಏನಂದ್ರೆ, ದೇರುವ ತುಬಿ ದುರುಸ್ತುವ ಅನ್ನೋಂಗೆ ನಮ್ಮ ಭಾರತದ ವಿದೇಶಾಂಗ ಸಚಿವರ ಒಂದು ಪ್ರತಿನಿಧಿ ಆಫೀಸರ್ ಹೋಗಿ ಇರಾನಿನ ಅಂಬಾಸಿಯಲ್ಲಿ ಹೋಗಿ ಖಮೇನಿಯವರ ನಿಧನದ ಬಗ್ಗೆ ಕಾಂಡೋಲೆನ್ಸ್ ಮೆಸೇಜ್ ಅನ್ನ ಇವತ್ತು ಬರೀತಾರೆ. ಅಂದ್ರೆ ಏನಾಯ್ತು, ಮೊದಲನೇದು ಮಾಡ್ಬೇಕಾಗಿತ್ತು, ಅದು ಮೊದಲನೇ ತಪ್ಪು. ಎರಡನೇದು, ನಾನು ಇನ್ನೊಂದು ನಿಷ್ಪಕ್ಷಪಾತವಾಗಿ ಹೇಳ್ತೀನಿ, ಪ್ರಧಾನಮಂತ್ರಿ ವಿಷಯ ಬರಲ್ಲ, ದೇಶ ಪ್ರೇಮದ ವಿಷಯದಲ್ಲಿ ನಾವು ಯಾರನ್ನೂ ಪ್ರಶ್ನೆ ಮಾಡ್ಕೊಡ್ತು. ಆದ್ರೆ ನಾವು ಈ ಒಂದು ಯುದ್ಧ ನೌಕೆಯನ್ನ, ಯುದ್ಧ ಅಲ್ಲದೆ ಇರತಕ್ಕಂಥ ನೌಕೆಯನ್ನ, ಸಬ್ಮೆರಿನ್ US ಅಮೆರಿಕ ಹೊಡೆದಾಕಿದಾಗ ಅಮೆರಿಕಾವನ್ನ ನಾವು ಭಾರತ ಖಂಡಿಸಬೇಕಾಗಿತ್ತು. ಹೇಗೆ ನಾವು ಖಮೇನಿಯವರ ಸಾವನ್ನ ಹೇಳ್ತೇನೆ, ಹೇಗೆ ಖಮೇನಿಯವರ ಸಾವಿನ ಬಗ್ಗೆ ಸಹಾನುಭೂತಿಯನ್ನ, ಒಂದು ರಾಷ್ಟ್ರದ ಸರ್ವೋಚ್ಚ ನಾಯಕನ ಒಂದು ಕೊಲೆ ಅಥವಾ ಯಾವುದೇ ರೀತಿಯಲ್ಲಿ ಅಲ್ಲಿ ನಾವು ಇಸ್ರೇಲಿನ ಒಂದು ಭಯ ಅಥವಾ ಅವರ ಒಂದು ಮುಲಾಜಿಗೆ ಒಳಗಾಗದೆ ಹೋಗಿ ಸೈನ್ ಮಾಡಿದ್ದಾರಲ್ಲ, ಅದಕ್ಕೆ ನಾವು ಭಾರತ ಸರ್ಕಾರವನ್ನು ಅಭಿನಂದಿಸಬೇಕು. ಹಾಗೆಯೇ ಭಾರತ ಸರ್ಕಾರ ಅಥವಾ ವಿದೇಶಾಂಗ ಸಚಿವರ ಪ್ರತಿನಿಧಿ ಇದನ್ನ ಅಮೆರಿಕಕ್ಕೆ ಖಂಡನೀಯವಾದ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಈ ದುರಂತ ಏನಂದ್ರೆ ಸ್ಮಿತಾ, ಭಾರತ ಟೇಕನ್ ಫಾರ್ ಗ್ರಾಂಟೆಡ್. ಭಾರತವನ್ನ ಕೇವಲ ಒಂದು ಅಮೆರಿಕಾದ ಒಂದು ಏನು ವಾಣಿಜ್ಯದ ಪ್ರಭಾವ ಇದೆ, ಒತ್ತಡ ಇದೆ, ಹಾಗೇನೆ ಈ ಯುದ್ಧದ ಪರಿಸ್ಥಿತಿಯಲ್ಲಿ ಅವ್ರ ಕಡೆಗೆ ಇವ್ರನ್ನ ಮಾಡಿಸ್ಕೊಳ್ತಕ್ಕಂಥದ್ದು ಏನಿದೆ ಅದಕ್ಕೆ ಭಾರತ ಯಾವತ್ತೂ ಒಳಗಾಗಬಾರ್ದು. ಕಾರಣ ಭಾರತಕ್ಕೆ ಇರ್ತಕ್ಕಂಥ ಒಂದು ಗೌರವ, ಅದಕ್ಕೆ ಇರ್ತಕ್ಕಂಥ ಸಾರ್ವಭೌಮತೆ ಮತ್ತೆ ನ್ಯೂಟ್ರಲ್ ಪಾಲಿಸಿ ಅಥವಾ ನಾನ್ ಅಲೈನ್ಮೆಂಟ್ ಪಾಲಿಸಿ ಏನಾದ್ರು ಹೇಳಿ, ಭಾರತಕ್ಕೆ ತನ್ನದೇ ಆದಂತ ವ್ಯಕ್ತಿತ್ವ ಇದೆ ಅಥವಾ ಶ್ರೇಷ್ಠತೆ ಇದೆ. ಇಡೀ ಜಗತ್ತೇ ಭಾರತದ ಅಂದ್ರೆ ಮೂರನೇ ಪಾಯಿಂಟ್ ಹೇಳಿದ್ರೆ, ಈ ಸನ್ನಿವೇಶದಲ್ಲಿ ಅಮೆರಿಕಕ್ಕೆ ಅದನ್ನು ಖಂಡಿಸಿ ಒಂದು ರೀತಿಯಲ್ಲಿ ಡಿಪ್ಲೊಮ್ಯಾಟಿಕ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ನಾವು ಒಪ್ಪುವುದಿಲ್ಲ, ನಾವು ಡಿಎಸ್ಕಲೇಷನ್ ಮಾಡ್ತೇವೆ. ಜೊತೆಗೆ ಭಾರತ ನಿಮ್ಮ ನಡುವೆ ಏನು ಇಸ್ರೇಲ್ ಮತ್ತು ಇರಾನ್ USA ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸಂಘರ್ಷ ಇದೆಯಲ್ಲ, ಈ ಸಂಘರ್ಷಕ್ಕೆ ಒಂದು ರೀತಿಯಲ್ಲಿ ನಾವು ನ್ಯೂಟ್ರಲ್ ಆಗಿ ಡಿಪ್ಲೊಮ್ಯಾಟಿಕ್ ನೆಗೋಸಿಯೇಷನ್ ಇದರ ಮೂಲಕ ಪರಿಹಾರವನ್ನ ಕೊಡಿಸ್ತಕ್ಕಂಥ ನೈತಿಕ ಶಕ್ತಿ ಭಾರತಕ್ಕಿದೆ ಅಂತಕ್ಕಂಥ. ಹೌದು, ಅದನ್ನ ಪ್ರಯೋಗ ಮಾಡಬೇಕು ಅನ್ನೋದು ಮನವಿ. ಶ್ರೀಕಾಂತ್ ಶೆಟ್ಟಿ ಅವರೇ, ಈಗ ಅಮೆರಿಕ ಕೇವಲ ಇಸ್ರೇಲ್ನ ಪರವಾಗಿ ನಿಂತ್ಕೊಂಡು ಯುದ್ಧ ಮಾಡ್ತಿದೆ ಅನ್ನೋ ಕಾರಣಕ್ಕೆ ಹಿಂದೆ ಅಮೆರಿಕ ಮಾಡಿದ ತಪ್ಪುಗಳನ್ನ ನಾವು ಕಣ್ಣಿಗೆ ಪಟ್ಟಿ ಇಟ್ಕೊಂಡು ಮರ್ತು ಬಿಡ್ಬೇಕಾ? ಇರಾಕ್ನಲ್ಲಿ 2003ರಲ್ಲಿ ಸದ್ದಾಂ ಹುಸೇನ್ ನಂತರದಲ್ಲಿ ಇರಾಕ್ನ ಪರಿಸ್ಥಿತಿ ಇವತ್ತಿಗೆ ಏನಿದೆ? ಲಿಬಿಯಾ ಫಾರ್ ಎಕ್ಸಾಂಪಲ್, ಗಡಾಫಿ, ಅಫ್ಘಾನಿಸ್ತಾನದ ಪರಿಸ್ಥಿತಿ, ವೆನೆಜುವೆಲಾ ರೀಸೆಂಟ್ ಎಕ್ಸಾಂಪಲ್, ಈಗ ಇರಾನ್ ಆಯ್ತು, ನಿಮ್ಗಲ್ಲಿನ ರೆಜಿಮ್ ಬಗ್ಗೆ ತೊಂದರೆ ಇದೆ, ಹಾಗಂತ ನಾವು ಬಂದು ದಾಳಿ ಮಾಡ್ತೀವಿ, ನಂತರದಲ್ಲಿ ಆ ದೇಶ ಹಾಳಾಗೋದ್ರೂ ಪರವಾಗಿಲ್ಲ ಅನ್ನೋ ಅಮೆರಿಕದ ನಿಲುವನ್ನ ಕೇವಲ ಇಸ್ರೇಲ್ ಪರವಾಗಿ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಭಾರತೀಯರಾಗಿ ನಾವು ಸಪೋರ್ಟ್ ಮಾಡ್ಬೇಕಾ? ಶ್ರೀಕಾಂತ್ ಶೆಟ್ರೆ ನೋಡಿ, ನಾನು
ಕಾಂಗ್ರೆಸ್ನ ವಕ್ತಾರನಿಗೆ ಹೇಳೋದಕ್ಕೆ ಬಯಸೋದು, ಇಲ್ಲಿ ನಾವು ಆಗ ನರೇಂದ್ರ ಮೋದಿ ಬಹಳ ದುರ್ಬಲ ವ್ಯಕ್ತಿ ಅಂತ ಹೇಳಿದ್ರು. ಅದಕ್ಕೊಂದು ನಾನು ಸ್ಪಷ್ಟನೆ ಕೊಟ್ಟು ಅನಂತರ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ನೋಡಿ, ಇಲ್ಲಿ ನಮ್ಮ ಕಾಶ್ಮೀರದೊಳಗಡೆ UN ಅಬ್ಸರ್ವರ್ ಕಮಿಟಿ ಅಂತ ಹೇಳಿ ಒಂದಷ್ಟು ಜನ ಬಂದು ಕೂತಿದ್ರು ಮತ್ತು ಪ್ರತಿ ಬಾರಿ ಭಾರತ ದೇಶದ ವಿರುದ್ಧ ಸಂಯುಕ್ತ ರಾಷ್ಟ್ರ ಮಂಡಳಿಯಲ್ಲಿ ವರದಿ ಒಪ್ಪಿಸೋದು, ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಳು ಮಾಡೋದು ಮತ್ತು ಆ ಎಲ್ಲಾ ದರಿದ್ರಗಳನ್ನ ಸಾಕುವಂತ ಜವಾಬ್ದಾರಿಯನ್ನ ನಾವೇ ವಹಿಸ್ಕೊಂಡಿದ್ವಿ. ಇದು ಕಾಂಗ್ರೆಸ್ನ ಕಾಲದಲ್ಲಿ ಇತ್ತು. ಅವ್ರನ್ನ ಭಾರತದಿಂದ ಹೊರಗೆ ಹಾಕಬೇಕಿದ್ರೆ ನರೇಂದ್ರ ಮೋದಿನೇ ಬರ್ಬೇಕಾಯ್ತು. ಅದು ಇತ್ತೀಚೆಗೆ ಅವರನ್ನ ಕಳಿಸಿದ್ರು. ನಿಮ್ಮ ಇವತ್ತು ಅಗತ್ಯ ಇಲ್ಲ. ಪಾಕಿಸ್ತಾನದ ISI ನ ಭಾರತ ಕರ್ಕೊಂಡ್ಬಂದ್ರು ಫಸ್ಟ್ ಟೈಮ್. ಸರಿ, ಈಗ ಅವ್ರ ಸಮಯ. ಅವ್ರು ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ. ಅವ್ರು ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ. ನೀವು ಹೇಳಿದ್ದಕ್ಕೆ ಅವ್ರು ನನ್ನ ಹೆಸರು counter ಉಲ್ಲೇಖ ಕೊಟ್ಟಿದ್ದಾರೆ. ಮಾಡಿದ್ದಾರೆ. ನೀವು ಸಮಯ ಬಂದಾಗ ನೀವು ಭಾರತದಲ್ಲಿ ISI ಅನ್ನ ಇನ್ವೈಟ್ ಮಾಡಿ ಕರ್ಕೊಂಡು ಬಂದು ಬಿರಿಯಾನಿ ತಿನ್ಸಿ ಕರ್ಕೊಂಡು ಬಂದಿದ್ದು ಇದೇ ನರೇಂದ್ರ ಮೋದಿ ಫಸ್ಟ್ ಟೈಮ್. ನಿಮ್ಮ ಉತ್ತರ ನೀವು ಕೊಟ್ರಿ, ಇವಾಗ ಕೇಳಿಸ್ಕೊಳ್ಳೋಣ ಶ್ರೀಕಾಂತ್ ಶೆಟ್ಟಿ. ಶ್ರೀಕಾಂತ್ ಅವರೇ, ನನ್ನ ಪ್ರಶ್ನೆಗೆ ಉತ್ತರ. ಅವರು ಅನಂತರ ಅವ್ರು ಹೇಳ್ಕೊಳ್ಳಿ. ನೋಡಿ ಈ ಒಂದು ವಿಚಾರ. ಅನಂತರ ಅಲಿಪ್ತ ನೀತಿ ಅಂದ್ರೆ ನಾವು ಜಗತ್ತಿನ ಬೇರೆ ಯಾರ ರಾಜಕಾರಣದ ಕೈಗೊಂಬೆಗಳು ಆಗದೆ ನಮ್ಮ ದೇಶಕ್ಕೆ ಏನು ಹಿತ ಅದನ್ನ ನಾವು ಮಾಡ್ತೀವಿ ಅನ್ನುವಂಥದ್ದು ನಿಜವಾಗಿ ಭಾರತದ ಇಷ್ಟು ವರ್ಷದ ಇತಿಹಾಸದಲ್ಲಿ ಆಗ್ತಾ ಇರೋದು ಇದೇ ನರೇಂದ್ರ ಮೋದಿ ಸಂದರ್ಭದಲ್ಲಿ ಮಾತ್ರ. ನಾವು ರಷ್ಯಾದ ಜೊತೆಗೂ ವ್ಯವಹಾರ ಇಟ್ಕೊಳ್ತೀವಿ, ಇಸ್ರೇಲ್ ಜೊತೆಗೂ ವ್ಯವಹಾರ ಇಟ್ಕೊಳ್ತೀವಿ, ಅಮೆರಿಕದ ಜೊತೆಗೆ ವ್ಯವಹಾರ ಇಟ್ಕೊಳ್ತೀವಿ. ಕಡಿಮೆಯಲ್ಲಿ ತೈಲ ಸಿಕ್ಕಿದ್ರೆ ಇರಾನ್ ಇಂದ ಖರೀದಿ ಮಾಡ್ತೀವಿ. ನಾಳೆ ಆಸಿಫ್ ಮುನೀರ್ನ ಕಡಿಮೆ ರೇಟಲ್ಲಿ ಮಾರಾಟ ಮಾಡಿದ್ರೆ ಅವನನ್ನು ಕರ್ಕೊಂಡು ಬರ್ತೀವಿ. ಆ ತಾಕತ್ತು ಭಾರತಕ್ಕೆ ಇವತ್ತು ಬಂದಿದೆ. ಆನಂತರ ಇನ್ನೊಂದು ವಿಚಾರ ನೀವು ಹೇಳಿದ್ರಿ, ಎಲ್ಲಾ ಕಡೆಗಳಲ್ಲಿ ಅರಾಜಕತೆ ಇದೆ, ಅಮೆರಿಕ ಅರಾಜಕತೆ ಸೃಷ್ಟಿ ಮಾಡ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ರಿ ಸ್ಮಿತಾ ಅವರೇ. ಈ ಎಲ್ಲಾ ಅರಾಜಕತೆಗಳ ಕಾರಣ ಇರುವಂತದ್ದು ಅಮೆರಿಕವನ್ನ ನಾವು ಯಾವತ್ತೂ ಬೆಂಬಲಿಸೋದಿಲ್ಲ. ರಷ್ಯಾ ಮತ್ತು ಅಮೆರಿಕದಲ್ಲಿ ನಿಮ್ಮ ಆಯ್ಕೆ ಯಾವುದು ಅಂತ ನನ್ನನ್ನು ಕೇಳಿದ್ರೆ ನಾನು ರಷ್ಯಾವನ್ನೇ ಆಯ್ಕೆ ಮಾಡ್ತೀನಿ ಹೊರತು ಅಮೆರಿಕವನ್ನ ಆಯ್ಕೆ ಮಾಡೋದಿಲ್ಲ. ಮತ್ತೆ ಪ್ರಶ್ನೆ ಕೇಳ್ತೀನಿ. ಹಾಗಾದ್ರೆ US ನ ಸಬ್ಮರೀನ್ ಬಂದ್ಬಿಟ್ಟು ಇಂಡಿಯನ್ ಓಷನ್ ನಲ್ಲಿ ಇರಾನ್ ನ ನೇವಿಯನ್ನ ಹೊಡೆದಾಕತ್ತೆ ಅಂತಂದ್ರೆ ಭಾರತ ಅದನ್ನು ಖಂಡಿಸಬೇಕು, ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು, ಅದಕ್ಕೆ ಅವಕಾಶವೇ ಕೊಡಬಾರ್ದಾಗಿತ್ತು. ಶ್ರೀಕಾಂತ್ ಶೆಟ್ಟಿ, ನಮ್ಮ ಅತಿಥಿ, ನಮ್ಮ ದೇಶಕ್ಕೆ ಬಂದ ಅತಿಥಿ ದೇವೋಭವ ಅನ್ನೋ ದೇಶಕ್ಕೆ ಬಂದಿದ್ದ ಯುದ್ಧ ನೌಕೆಯನ್ನ ಹೊಡೆದು ಹಾಕಿದೆ US. ಆ ಕವಾಯತ್ನಲ್ಲಿ US ಭಾಗವಹಿಸಿದೆ, ಅಮೆರಿಕದ ನೌಕೆಗಳು ಭಾಗವಹಿಸಿವೆ, ಅನೇಕ ದೇಶದ ನೌಕೆಗಳು ಭಾಗವಹಿಸಿವೆ. ನೀವು ಡಿಟೇಲ್ ತೆಗೆದು ನೋಡಿ. ಮತ್ತು ಆಗಿರುವಂತದ್ದು ಎಲ್ಲಿ ಕೇಳಿದ್ರೆ ಭಾರತದ ಗಡಿಯಲ್ಲ, ಇಷ್ಟು ನಾಟಿಕಲ್ ಮೈಲಿನಷ್ಟು ದೂರ ಇದಕ್ಕಿಂತ ಅದರ ಇಂಟರ್ನ್ಯಾಷನಲ್ ಗಡಿ ಅಂತ ಹೇಳ್ತಾರೆ. ಇವತ್ತು ಅಲ್ಲಿರುವಂತ ಮರ್ಚೆಂಟ್ ನೇವಿಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ, ಅದನ್ನ ಇವರು ಕಾಣಿಸೋದಿಲ್ಲ. ನೋಡಿ, ಅಲ್ಲಿರುವಂತ ಹರ್ಮುಜ್ ಸ್ಟ್ರೈಟ್ ಅನ್ನ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ, ಅದನ್ನ ಕಾಣಿಸೋದಿಲ್ಲ. ಅಲ್ಲಿ ಇವತ್ತು ಕಡಲ್ನ ಮಧ್ಯದಲ್ಲಿ ಎಷ್ಟೋ ತೈಲವನ್ನು ಹೊತ್ತಂತ ಎಷ್ಟೋ ಹಡಗುಗಳನ್ನು ಸುಟ್ಟು ಹಾಕಿದ್ದಾರೆ, ಅದ್ರ ಬಗ್ಗೆ ಮಾತಾಡಲ್ಲ. ಆದ್ರೆ ಇಲ್ಲಿ ಬಂದಿರೋದು ಯಾವುದು? ಇಲ್ಲಿ ಬಂದಿರುವಂತದ್ದು ಅವ್ರು ಮಾಡಿರುವಂತದ್ದು ಒಂದು ನೌಕಾಪಡೆಯ ಮೇಲೆ ದಾಳಿ ಮಾಡಿರುವಂತದ್ದು. ಅದು ಯುದ್ಧದ ಸಂದರ್ಭದಲ್ಲಿ ಆಗುವಂತದ್ದೇ. ನಾವು ಕೂಡ 71 ವಿಶಾಖಪಟ್ಟಣಂನ ಸಮೀಪ ಬಂದಿದ್ದಂತ INS PNS ಘಾಸಿಯನ್ನ ನಮ್ಮವರು ಹೊಡೆದಾಕಿದ್ರು, INS ಕರೀಂಜ್ ಸೇರ್ಕೊಂಡು ಹೊಡೆದಾಕಿತ್ತು, 108 ಜನ ಜಲಸಮಾಧಿ ಆದ್ರು. ಇದೆಲ್ಲ ಯುದ್ಧದ ಸಂದರ್ಭದಲ್ಲಿ ಆಗುವಂತದ್ದು. ಒಂದು ಪ್ರಶ್ನೆ ಉಮರ್ ಶರೀಫ್ ಅವ್ರನ್ನ ಕೇಳ್ಕೊಂಡು ಬರ್ತೀನಿ. ಉಮರ್ ಶರೀಫ್ ಅವರೇ, ನೀವು ಹ್ಯುಮ್ಯಾನಿಟಿ ಬಗ್ಗೆ ಮಾತನಾಡ್ತಿದ್ರಿ, ಇಂಟರ್ನ್ಯಾಷನಲ್ ಲಾ ಬಗ್ಗೆ ಮಾತನಾಡ್ತಿದ್ರಿ. ನಾನು ಕೇಳೋ ಪ್ರಶ್ನೆಗೆ ನೀವು ಟಿಟ್ ಫಾರ್ ಟಾಟ್ ಅನ್ನೋ ರೀತಿಯಲ್ಲಿ ಉತ್ತರ ಕೊಡೋದಿಲ್ಲ ಅನ್ನೋ ನಿರೀಕ್ಷೆಯೊಂದಿಗೆ ಕೇಳ್ತಾ ಇದ್ದೀನಿ. ಗ್ರ್ಯಾಂಡ್ ಅಯತುಲ್ಲಾ ಜಾವೇದ್ ಅಮೋಲಿ ಅಂತೆ ಸರ್, ಇರಾನ್ನ ಧರ್ಮಗುರು, ಅವ್ರು ಕೊಟ್ಟಿರೋ ಫತ್ವಾ ಇದು. ಮುಸಲ್ಮಾನರು ನೋ ಮ್ಯಾಟರ್ ಯಾವ ದೇಶದಲ್ಲಿದ್ದಾರೆ ಅಂತ ಹೇಳಿ ಟ್ರಂಪ್ನ ರಕ್ತ ಕಾಣುವವರೆಗೂ ತಣಿಸಬಾರ್ದು, ಅಂದ್ರೆ ಸುಮ್ಮನಿರಬಾರ್ದು, ಟ್ರಂಪ್ನ ಹತ್ಯೆ ನಮ್ಮ ಮುಂದಿನ ಉದ್ದೇಶ ಅಂತ ಹೇಳಿ ಫತ್ವಾ ಹೊರಡಿಸಿದ್ದಾರಂತೆ. ಇದು ಯಾವ ಇಂಟರ್ನ್ಯಾಷನಲ್ ಲಾ? ಇದು ಯಾವ ಹ್ಯುಮ್ಯಾನಿಟಿ? ಉಮರ್ ಶರೀಫ್ ಸರ್, ತಮಗೆ ಪ್ರಶ್ನೆ. ನನಗಿದು ಅರ್ಥನೇ ಆಗ್ತಿಲ್ಲ. ಇವಾಗ ಪಾಕಿಸ್ತಾನಿನಲ್ಲಿ ಅಲ್ಲಿಂದ ಇಲ್ಲಿ ಇಂಡಿಯಾಗೆ ಬಾಂಬ್ ಹಾಕಿದ್ರೆ ಇಲ್ಲಿರುವ ಇಂಡಿಯನ್ಸ್ ನಾವೇನು ಹೇಳ್ಕೊಳ್ತೀವಿ, ಅವನ್ನ ಬಿಡಬಾರ್ದು, ಅವನ್ನ ಕಿತ್ತಾಗಬೇಕು, ಅವನ್ನ ಸಾಯಿಸ್ಬೇಕಂತ ನಾವು ಹೇಳ್ತೀವಿ. ಇವಾಗ ನೀವು ಅದೇ ರೀತಿ ಇದನ್ನ ನೋಡ್ಬೇಕಾಗಿದೆ. When I took the name Grand Ayatollah Javed Amoli, ನಾನು ಆತ ಎಷ್ಟು ಪ್ರಮುಖ ವ್ಯಕ್ತಿ ಅನ್ನೋದನ್ನ ಪ್ರತ್ಯೇಕವಾಗಿ ವಿವರಿಸುವ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ರ್ಯಾಂಡಮ್ ಯಾರೋ ವ್ಯಕ್ತಿ ಕೊಟ್ಟಿರುವ ಹೇಳಿಕೆ ಅಲ್ಲ ಇದು. ಇಲ್ಲ, ನಮ್ಮ ಆರ್ಮಿ ಜನರಲ್ ಅದನ್ನೇ ಕೂಡ ಹೇಳ್ತಾರೆ, ನಮ್ಮ ಪೊಲಿಟಿಷಿಯನ್ಸ್ ಕೂಡ ಅದನ್ನೇ ಹೇಳ್ತಾರೆ. ನೋಡಿ, ಪಾಕಿಸ್ತಾನ ನೀವು ಕೇಳೋ ಪ್ರಶ್ನೆ ನನಗೆ ಬೇರೆ ಏನು ಹೇಳಬೇಕಾಗಿಲ್ಲ. ಇಲ್ಲಿ ನೋಡಿ, ಪಾಕಿಸ್ತಾನಿಂದ ಇಂಡಿಯಾಗೆ ದಾಳಿ ಮಾಡಿದ್ರೆ ಇಲ್ಲಿರುವತಕ್ಕಂಥ ಎಲ್ಲ ಲೀಡರ್ಗಳು ಅಲ್ಲಿರುವತಕ್ಕ ಶಾಬಾಜ್ ಶರೀಫ್ನ ಕೊಂದಾಕ್ಬೇಕಂತಾನೆ ಹೇಳ್ತಾರೆ.
ಯಾರು ಇಲ್ಲಿ ಏನಪ್ಪ ಅವನ ಜೊತೆಗೆ ನಾವು ಶಾಂತಿ ವ್ಯವಹಾರ ಮಾಡ್ಬೇಕಂತ ಯಾರು ಹೇಳಲ್ಲ. ಯಾಕಂದ್ರೆ ಅವ್ನು ಬಾಂಬ್ ಹಾಕ್ಬಿಟ್ಟಿದ್ದಾನೆ, ಅವನ್ನ ಸಾಯಿಸ್ಬೇಕು. ಯಾರು ಹೇಳಿಲ್ಲ ಸರ್, ಕಾಂಗ್ರೆಸ್ ಲೀಡರ್ಗಳು ಯಾರು ಹೇಳಿಲ್ಲ ಶಹಬಾಜ್ ಶರೀಫ್ನ ಹೊಡೆದಾಕ್ಬೇಕು ಅಂತ ಯಾವತ್ತೂ ಹೇಳಿಲ್ಲ, ಶಾಂತಿ ಕಾಪಾಡಬೇಕು ಅಂತ ಹೇಳಿದ್ದು. ಸಿದ್ದರಾಮಯ್ಯನವರು ಶಾಂತಿ ಕಾಪಾಡಬೇಕು, ಪಾಕಿಸ್ತಾನ ಮೇಲೆ ಯುದ್ಧ ಮಾಡಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಅದೊಂದು. ಎರಡನೇ ವಿಷಯ, ಇಲ್ಲಿ ಇರಾನ್ ಜೊತೆಗೆ ನಮಗೆ ಒಳ್ಳೆ ವ್ಯವಹಾರ ಮಾಡ್ತಾ ಇದ್ವಿ ನಾವು ಇದಕ್ಕೆ ಮುಂಚೆಯಿಂದಾನೆ. ನೋಡಿ, ಗಾಂಧಿಯ ಹೆಸರಿನಲ್ಲಿ ಗಾಂಧಿ ಮೆಮೋರಿಯಲ್ ಹಾಸ್ಪಿಟಲ್ನ ಅಲ್ಲಿ ಸ್ಥಾಪನೆ ಮಾಡಲಾಯಿತು. ಆದರೆ ಇವಾಗ ಅಮೇರಿಕನ್ ದಾಳಿ ಜೋ ಹೇ ಅದನ್ನ ಟೋಟಲಿ ಧ್ವಂಸ ಮಾಡಲಾಗಿದೆ. ಇವಾಗ ಗಾಂಧಿಯನ್ನ ಇಷ್ಟ ಪಡದೇ ಇರೋರು ಅವ್ರಿಗೆ ಖುಷಿ ಆಗ್ತಾರೆ. ಭಾರತದಲ್ಲಿ ಗಾಂಧಿಯನ್ನ ಕೊಂದು ಹಾಕಿದವರು ಅವರಿಗೆ ಹೀರೋ ಅಂತ ತಗೊಳ್ಳೋರು ಆ ಸಮುದಾಯ ಕೂಡ ಭಾರತದಲ್ಲಿ ಇದೆ. ಅವರಿಗೆ ಗಾಂಧಿ ಹೆಸರಿನಲ್ಲಿ ಇರತಕ್ಕಂಥ ಒಂದು ಹಾಸ್ಪಿಟಲ್ ಅನ್ನ ಧ್ವಂಸ ಮಾಡಿದ್ರೆ ಖುಷಿ ಆಗ್ಬಿಡ್ತಾರೆ. ಆದ್ರೆ ನಮ್ಗೆ ಖುಷಿ ಆಗೋದಿಲ್ಲ. ಗಾಂಧಿಗೆ ಗೌರವ ಕೊಟ್ಟು ಅಲ್ಲಿ ಇರಾನ್ನಲ್ಲಿ ಗಾಂಧಿ ಮೆಮೋರಿಯಲ್ ಹಾಸ್ಪಿಟಲ್ ಅನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದು ಅದೇ ಪಾಸಿಟಿವ್. ನೆಕ್ಸ್ಟು ಚಾಬಹಾರ್ ಪೋರ್ಟ್ ಅಂತ ಒಂದಿದೆ. ಅದು ಏನಂದ್ರೆ ಪಾಕಿಸ್ತಾನ ಜೊತೆಗೆ ನಮಗೆ ತೊಂದರೆ ಇರುವಾಗ ಅದನ್ನು ಬೈಪಾಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಅಫ್ಘಾನಿಸ್ತಾನ್ ಮತ್ತು ಡೈರೆಕ್ಟ್ ಇರಾನ್ವರೆಗೂ ಹೋಗೋಕ್ಕೆ ಒಂದು ಪೋರ್ಟು ಅದನ್ನು ಜಾಗ ಮಾಡಿಕೊಟ್ಟಿರೋದು ಇರಾನು. ಸೊ ವ್ಯವಹಾರ ಎಲ್ಲ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇನ್ಕ್ಲೂಡಿಂಗ್ $1.6 ಬಿಲಿಯನ್ ವ್ಯವಹಾರ ನಡೆದಿದೆ 24-25ನಲ್ಲಿ. 1 ಮತ್ತೆ ಬಾಸ್ಮತಿ, ಟೀ, ಸ್ಪೈಸಸ್ ಇದೆಲ್ಲವೂ ಅವ್ರು ತಗೊಳ್ತಾ ಇದ್ದಾರೆ. ಮತ್ತೆ ಅಲ್ಲಿಂದ ನಮ್ಗೆ ಬರೋದು ಪೆಟ್ರೋಲಿಯಂ ಮತ್ತು ಕೆಮಿಕಲ್ಸು. ವ್ಯವಹಾರ ನಡೀತಿದೆ. ಅವ್ರು ನಮಗೆ ಫ್ರೆಂಡ್ಲಿ ಸ್ಟೇಟ್. ನಾವು ಅವ್ರಿಗೆ ವಿರುದ್ಧವಾಗಿನೂ ಇಲ್ಲ, ನಾವು ಅವ್ರನ್ನ ಟೋಟಲ್ ಆಗಿ ಅವ್ರ ಥರನೇ ನಾವು ಜೀವನ ಮಾಡಬೇಕಂತ ಏನೂ ಇಲ್ಲ. ಸೊ ಹಾಗಾಗಿ ನಾವು ಪರ್ಸ್ಪೆಕ್ಟಿವ್ ಸರಿಯಾಗಿರಲಿ. ಅಲ್ಲಿ ವಿಮೆನ್ಸ್ ರೈಟ್ಸ್ ವಿರುದ್ಧವಾಗಿ ಇದೆಯಾ? ಹೌದು, ವಿಮೆನ್ಸ್ ರೈಟ್ಸ್ ವಿರುದ್ಧವಾಗಿಯೇ ಇದೆ. ನಾನು ಕೂಡ ಘೋಷಣೆ ಮಾಡ್ತೀನಿ, ಅಲ್ಲಿರತಕ್ಕಂತಹ ಎಕ್ಸ್ಟ್ರೀಮಿಸಮ್ ಇನ್ ದಿ ಸೆನ್ಸ್ ಆಫ್ ಹಿಜಾಬ್ ಅನ್ನ ಮ್ಯಾಂಡೇಟರಿ ಆಗಿ ಮಾಡೋದು, ಇಂಪೋಸಿಷನ್ ಮಾಡೋದು, ಅದಕ್ಕೆ ವಿರುದ್ಧವಾಗಿ ನಾನು ಒಂದು ವೇಳೆ ಇರಾನ್ ನಲ್ಲಿ ಇದ್ದಿದ್ರೆ ನಾನು ಒಂದು ಮೂವ್ಮೆಂಟ್ ಅನ್ನು ನಾನು ಪ್ರಾರಂಭ ಮಾಡಿಸ್ತಿದ್ದೆ, ಅದರ ವಿರುದ್ಧವಾಗಿ ಪ್ರಾರಂಭ ಮಾಡಿಸ್ತಿದ್ದೆ. ನೀವು ಮ್ಯಾಂಡೇಟರಿ ಆಗಿ ಫೋರ್ಸ್ ಮಾಡಂಗಿಲ್ಲ. ಬಟ್ ಅದರ ಹೆಸರಿನಲ್ಲಿ ಇಂಟರ್ನ್ಯಾಷನಲ್ ವಯಲೇಷನ್ ಮಾಡ್ಕೊಂಡು ಅಲ್ಲಿ ಜನರನ್ನ ಕೊಂದಾಕಿದ್ರೆ ಅದಕ್ಕೆ ವಿರುದ್ಧ ಕೂಡ ನಾನು ನಿಂತ್ಕೊಳ್ತೀನಿ. ಖೊಮೇನಿ ಸತ್ಯದಕ್ಕೆ ಕಣ್ಣೀರ್ ಹಾಕ್ತಿರುವ ಭಾರತೀಯರು ಇಷ್ಟು ದಿನ ಇರಾನ್ ನಲ್ಲಿ ಅನುಭವಿಸ್ತಾ ಇದ್ರಲ್ಲ ಮಹಿಳೆಯರು, ಅವ್ರ ಪರವಾಗಿ ಕಣ್ಣೀರ್ ಹಾಕ್ಲಿಲ್ಲ, ಬೀದಿಗಿಳಿಲಿಲ್ಲ. ಎನಿವೆ, ನಾವು ಅದನ್ನೇ ಪದೇ ಪದೇ ಚರ್ಚೆಗೆ ಒಳಪಡಿಸೋದು ಬೇಡ. ನಮ್ಮ ವೀಕ್ಷಕರಿಗೆ ಉತ್ತರ ಸಿಕ್ಕಿದೆ ಅಂತ ದಿಲೀಪ್ ಅವರೇ, ನೀವ್ ಏನೇ ಹೇಳಿ ಭಾರತೀಯರು ಇಬ್ಬರು ಇವತ್ತು ಒಮನ್ ನಲ್ಲಿ ಹತರಾಗಿದ್ದಾರೆ ಇರಾನ್ ನಡೆಸಿದ ದಾಳಿ ಸಂದರ್ಭದಲ್ಲಿ. ಹಾಗೆ ಸ್ಟೇಟ್ ಆಫ್ ಹಾರ್ಮೋಸ್ ಬಗ್ಗೆ ಮಾತನಾಡ್ತಾ ಇದ್ರು ನಟರಾಜ್ ಗೌಡ್ರು. ಅಲ್ಲಿ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ 150 ಹಡಗುಗಳು, ಅದರಲ್ಲಿ 37 ಭಾರತೀಯ ಹಡಗುಗಳು, 150 ಮಂದಿ ಭಾರತೀಯರು ಸಿಲುಕು ಹಾಕೊಂಡಿದ್ದಾರೆ. ಅವರನ್ನ ಕರ್ಕೊಂಡು ಬರುವ ಪ್ರಯತ್ನ ಭಾರತ ಸರ್ಕಾರದ ಕಡೆಯಿಂದ ಏನಾಗ್ತಿದೆ? ಟೂರಿಸಂಗೋಸ್ಕರ ಬೇರೆ ಬೇರೆ ದೇಶಕ್ಕೆ ಹೋದವರು ನಮಗೆ ಲೈವ್ ಅಲ್ಲೇ ಹೇಳ್ತಿದ್ದಾರೆ, ನಮ್ಮ ಎಂಬಸಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲ, ನಮಗೆ ಸ್ಪೆಷಲ್ ಫ್ಲೈಟ್ ಅರೇಂಜ್ ಮಾಡ್ಬೋದಾಗಿತ್ತು, ಅದನ್ನ ಮಾಡ್ತಿಲ್ಲ. ಅಂದ್ರೆ ಈ ಯುದ್ಧದ ಪರಿಣಾಮವನ್ನು ನೇರವಾಗಿ ಭಾರತೀಯರು ಕೂಡ ಅನುಭವಿಸ್ತಿರುವಾಗ ನಾವು ನೋಡ್ಕೊಂಡು ಸುಮ್ಮನಿರ್ತೀವಿ ಅನ್ನೋದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ. ಅರಬ್ ಕಂಟ್ರೀಸ್ ಇಂದ ಯುದ್ಧ ವಿಮಾನಗಳು ಪ್ರತಿನಿತ್ಯ ಬರ್ತಾ ಇದ್ದಾವೆ. ಇವತ್ತು ಸಹ ಒಂದು ವಿಮಾನ ಬಂದಿದೆ, ನೆನ್ನೂ ಸಹ ಬಂದಿದೆ. ಅಲ್ಲಿಂದ ಜನಗಳನ್ನ ಯಾವ ರೀತಿ ಎಸ್ಕಲೇಷನ್ ಮಾಡಬೇಕು ಅದನ್ನ ಕೇಂದ್ರ ಸರ್ಕಾರ ಬಹಳ ಅದ್ಭುತವಾಗಿ ಮಾಡ್ತಾ ಇದೆ. ಇವತ್ತು ಯಾವ ರೀತಿ ಇರಾನ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಯುದ್ಧದ ಒಂದು ಅಲ್ಲಿ ನಡೆದಿರ್ತಕ್ಕಂಥ ಕರಾಳತೆಯನ್ನು ಹೇಳ್ತಾರೋ ಅದೇ ರೀತಿ ಇದೇ ಇರಾನ್, ಇದೇ ಸೌದಿ ಅರೇಬಿಯಾ, UAE, ಬಹ್ರೇನ್ ಅದ್ರ ಮೇಲೆ ಹಾಕಿರ್ತಕ್ಕಂಥದ್ದು, ಅಲ್ಲಿ ಸತ್ತಿರ್ತಕ್ಕಂಥ ಜನಗಳ ಬಗ್ಗೆನೂ ಮಾತಾಡಬೇಕಾಗುತ್ತೆ. ಹಂಗಂತೇಳಿ ಇರಾನ್ನಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲ ಸರಿ ಅಂತಲೂ ನಾವು ಹೇಳ್ತಾ ಇಲ್ಲ. ಇರಾನ್ ಮೇಲೆ ಆಗಿರ್ತಕ್ಕಂಥದ್ದು ನಾವು ಖಂಡಿಸಿದ್ದೀವಿ. ಭಾರತ ಯಾವತ್ತೂ ಸಹ ಇರಾನ್ ಜೊತೆ ಫ್ರೆಂಡ್ಶಿಪ್ ಅಲ್ಲಿದೆ ಮೊದಲಿಂದಲೂ ಸಹ. ಸೊ ಅದನ್ನ ಆದರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಸಹ ನಾವು ಖಂಡಿಸಬೇಕು. ಒಂದು ಘಟನೆ ನಡೆಯುತ್ತೆ ಮೇಡಮ್, 2022 ನೀವು ಅವಾಗಲೇ ಹೇಳಿದ್ರಿ, ಮಾಸಾ ಅಮೇನಿ ಅಂತಕ್ಕಂಥ 22 ವರ್ಷದ ಹೆಣ್ಣು ಮಗಳನ್ನ ಆಕಿ ಕೇವಲ ಹಿಜಾಬ್ ಹಾಕೊಂಡಿಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಪೊಲೀಸ್ನವ್ರು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡೆದು ಆಕೆಯನ್ನ ಸಾಯಿಸ್ತಾರೆ. ಒಂದು ದೊಡ್ಡ ಒಂದು ಪ್ರತಿಭಟನೆ ನಡೆಯುತ್ತೆ. ಅವತ್ತು ಯಾಕೆ ಭಾರತದಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳು ಅವ್ರ ವಿರುದ್ಧ ದೊಡ್ಡ ಹೋರಾಟ ಮಾಡಲಿಲ್ಲ? ಅವತ್ತು ಯಾಕೆ ಅವ್ರ ವಿರುದ್ಧವಾಗಿ ನಿಂತ್ಕೊಳ್ಳಿಲ್ಲ? ಇದೇ ಖಮೇನಿ ಹೇಳ್ತಾನೆ ಒಂದು ಮುಖ್ಯ ಭಾಷಣದಲ್ಲಿ, ಹೆಣ್ಣು ಮಕ್ಕಳು ಗೋವಿಗೆ ಸಮ, ಜಿಂಕೆಗಳಿಗೆ ಸಮ, ಹಸುಗಳಿಗೆ ಸಮ, ಅದೇ ರೀತಿ ಕ್ಯಾಮಲ್ಸ್ ಗಳಿಗೆ ಸಮ. ಅವುಗಳನ್ನ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಅದು ನಿಮಗಿರ್ಬೋದು, ನಮಗಲ್ಲ ಸಮ ಅಂತ ಹೇಳಿ ಇದೇ ಖಮೇನಿ ಒಂದು ಭಾಷಣವನ್ನ ಮಾಡ್ತಾನೆ. ಅಂದ್ರೆ ಎಲ್ಲಿ ಈ ಹೆಣ್ಣನ್ನ ಪ್ರಾಣಿಗಳಿಗೆ ಹೋಲಿಸ್ತಾನೆ, ಅವರನ್ನ ಬಳಸ್ಕೊಳ್ಳೋಕೋಸ್ಕರ ಅವ್ರ ಸಿದ್ಧಾಂತ ಬೇರೆ, ನನ್ನ ಸಿದ್ಧಾಂತ ಎಲ್ಲಿ ಹೆಣ್ಣನ್ನ ಪೂಜಿಸ್ತಾರೋ ಅಲ್ಲಿ ಎಲ್ಲ ದೇವತೆಗಳು
ಗೆಲ್ಸಿರ್ತೇವೆ ಅಂತ ನಂಬಿರ್ತಕ್ಕಂಥ ಸಿದ್ಧಾಂತ ನಾನು ಅದು. ಭಾರತ ಆದ್ರೆ ಅವ್ರ ಸರ್ಕಾರದ ಸಿದ್ಧಾಂತ ಬಗ್ಗೆ ಬೇರೆ ಇರ್ಬೋದು. ಮತ್ತೆ ಇನ್ನೊಂದು- ದಿಲೀಪ್ ಅವರೇ, ನಾನು ಭಾರತ ಸರ್ಕಾರದ ಕ್ರಮಗಳ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ಅಲ್ಲಿ ಇನ್ನೊಂದು ಮೇಡಮ್, ಇನ್ನೊಂದು ಭಾರತ ಸರ್ಕಾರದ ಕ್ರಮಗಳನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ. ಇರಾನ್ ದಿಲೀಪ್ ಜೊತೆನೂ ಸಹ ಅವ್ರೆ, ದ್ವಿಪಕ್ಷೀಯ ದಿಲೀಪ್ ಅವ್ರೆ, ಮಾತುಕತೆ ಒಂದ್ ದಿಲೀಪ್ ನಿಮಿಷ ಅವ್ರೆ, ನಾವು ಮಾತಾಡಕೊಡಿ. ದ್ವಿಪಕ್ಷೀಯ ಮಾತುಕತೆ ಇರಾನ್ ಜೊತೆ ನಡೀತಾ ಇದೆ, ಅದ್ರ ಜೊತೆಗೆ ಎಲ್ಲಾ ಅರಬ್ ಕಂಟ್ರೀಸ್ ಜೊತೆ ನಡೀತಾ ಇದೆ. ಸೊ ಅಲ್ಲಿಂದ ಎಸ್ಕಲೇಷನ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಅವಾಗ ನಟರಾಜ್ ಗೌಡ್ರು ಒಂದು ಮಾತು ಹೇಳಿದ್ರು ಮೇಡಮ್, ಭಾರತದ ಪ್ರಧಾನಿ ವೀಕ್ ಪ್ರಧಾನಿ ಅಂತೇಳಿ. ಇಡೀ ದೇಶಕ್ಕೆ ಗೊತ್ತಿದೆ ಯಾರು ವೀಕ್ ಪ್ರಧಾನಿ ಅಂತೇಳಿ. ಇವರ ಪಿ ಚಿದಂಬರಂ 2007ನೇ ಇಸ್ವಿನಲ್ಲಿ ಉಗ್ರ ಅಜ್ಮಲ್ ಕಸಬ್ ಸ್ವತಃ ಪಾಕಿಸ್ತಾನದಿಂದ ಬಂದು ಇಲ್ಲಿ ಅಟ್ಯಾಕ್ ಮಾಡಿದ್ದಾನೆ ಅಂತ ಒಪ್ಕೊಂಡಿದ್ರು ಸಹ ನಾವು ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಇಲ್ಲಿರ್ತಕ್ಕಂಥ ಸೈನ್ಯ ಸರ್ವಸಜ್ಜನವಾಗಿ ದಿಲೀಪ್ ಅವರೇ ಟಾಪಿಕ್ ಎಕ್ಸ್ಟಿಕಾನ್ ಆಗೋಣ. ಸಮಯ ಕಮ್ಮಿ ಇದೆ. ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರ ಪ್ರಶ್ನೆ, ಥ್ಯಾಂಕ್ ಯು. ನಟರಾಜ್ ಗೌಡ್ರದ್ ಮಾತ್ರ ವಾಯ್ಸ್ ಆನ್ ಇದೆ. ನಟರಾಜ್ ಗೌಡ್ರೆ, ಭಾರತ ಸರ್ಕಾರ ಎಲ್ಲಿ ಇನ್ನೂ ಹಿಂದೆ ಉಳಿದಿದೆ, ಯಾವ ರೀತಿಯ ಕ್ರಮ ಇನ್ನೂ ಕೂಡ ಬಾಕಿ ಇದೆ ಈ ಯುದ್ಧ ಪರಿಸ್ಥಿತಿಯಲ್ಲಿ ಏನೋ ನಿಮ್ಮ ಅನಿಸಿಕೆ? ನೋಡಿ, 6 ದಿನದ ಮುಂಚೆ ಸೂಚಿಸಬೇಕಾದ ಸಂತಾಪವನ್ನ ಇವತ್ತು ಸೂಚಿಸಿದ್ದಾರೆ. 6 ದಿನಗಳ ತಪ್ಪನ್ನ ಇವತ್ತು ತಿದ್ದುಕೊಂಡಿದ್ದಾರೆ. 6 ದಿನಗಳ ಹಿಂದೆ ಮಾಡಿದ ತಪ್ಪನ್ನ ಇವತ್ತು ತಿದ್ದುಕೊಂಡಿದ್ದಾರೆ. ಏನ್ ತಪ್ಪು ಮಾಡಿದ್ರು ಸರ್ 6 ದಿವಸದ ಹಿಂದೆ? ಕೇಳಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ನಂಬದಂತಹ ವ್ಯವಸ್ಥೆಯನ್ನ ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ. ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕಾದಿದೆ. ನೀವು ಯಾವ್ಯಾವ ರಾಷ್ಟ್ರಗಳಲ್ಲಿ ಅಂತಾನು ಪಟ್ಟಿ ಕೊಟ್ಟಿರಿ ಸರ್. ಯಾವ್ಯಾವ ರಾಷ್ಟ್ರ ನಮ್ಮನ್ನ ನಂಬದೇ ಇರೋ ತರದಲ್ಲಿ ಇರಾನ್ ಅನ್ನು ಹೊರತುಪಡಿಸಿ ಇಡೀ ಪ್ರಪಂಚ ನೋಡ್ತಾ ಇದ್ದಾರೆ ಈ ಯುದ್ಧದಲ್ಲಿ. ಇವಾಗ ಮಾತಾಡದಲ್ಲಿ ಇರಬಹುದು, ಯಾಕಂದ್ರೆ ಖಂಡಿಸ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ನೇರವಾಗಿ ಹೇಳಿದ್ದಾರೆ. ಅದಕ್ಕಿಂತ ಖಂಡನೆ ಮತ್ತೊಂದು ಬೇಕಾಗಿಲ್ಲ ಅಂತ ಅನ್ಕೋತೀನಿ ನಾನು. ಫ್ಯಾಂಟಾಸ್ಟಿಕ್. ಈಗ ಸ್ಮಿತಾ ಅವರೇ, ಅರಬ್ ಕಂಟ್ರೀಸ್ ಮೇಲೆ ಏನು ದಾಳಿ ಆಯ್ತು ಅದನ್ನ ತೀವ್ರವಾಗಿ ಖಂಡಿಸಿದ್ದಾರೆ ನರೇಂದ್ರ ಮೋದಿ ಅವರು. ಆದ್ರೆ ನರೇಂದ್ರ ಮೋದಿ ಅವರು ಬಾಯಿ ಬೀಗ ಯಾವಾಗ ಹಾಕೊಂಡ್ರು ಅಂದ್ರೆ ಇಸ್ರೇಲ್ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದಾಗ ಬಾಯಿ ಬೀಗ ಹಾಕೊಂಡಿದ್ರು. ಅದನ್ನ ನಾವು ಖಂಡಿಸಬೇಕಾಗಿತ್ತು. ನನಗೆ ಸಮಯ ಇಲ್ಲ, ಕ್ವಿಕ್ಲಿ ಹೇಳಿ ಯಾವೆಲ್ಲ ದೇಶಗಳು ಭಾರತದ ಮೇಲೆ ನಂಬಿಕೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ಅನ್ನು ಹೊರತುಪಡಿಸಿ? ಪಟ್ಟಿ ಕೊಡಿ. ಕೇಳಿ, ನಾನು ಪಟ್ಟಿ ಕೂಡ ಇಲ್ಲ. ನೋಡಿ, ಆಲ್ ಯುರೋಪ್ ಕಂಟ್ರೀಸ್ ಕೇಳಿ, ಇವತ್ತು ಸ್ಪೇನ್ ನೇರವಾಗಿ ಖಂಡನೆ ಮಾಡಿದೆ ಅಮೆರಿಕನ. ಯುರೋಪಿಯನ್ ಕಂಟ್ರೀಸ್ 27 ಕಂಟ್ರೀಸ್ ಅದನ್ನ ಖಂಡನೆ ಮಾಡ್ತಾವೆ ಲೆಕ್ಕ. ಇವತ್ತು ಧ್ವನಿ ಇಲ್ದಲೇ ಇರ್ಬೋದು, ಇವತ್ತು ಹೇಳ್ದಲೇ ಇರ್ಬೋದು. UAE ಆಗ್ಬೋದು, ಅಬುದಾಬಿ ಅಲ್ವಾ, ಅಥವಾ ಸೌದಿ ಅರೇಬಿಯಾ ಆಗ್ಬೋದು, ಬೆಹ್ರಾನ್ ಆಗ್ಬೋದು. ಇವತ್ತು ಅವ್ರು ಹೇಳ್ದಲೇ ಇರ್ಬೋದು. ಅವ್ರೇನು ಯುದ್ಧಕ್ಕೆ ಹೋಗಿಲ್ಲ ಮತ್ತೆ ಇರಾನ್ ಮೇಲೆ ಪ್ರತಿವಾಗಿ. ಯಾಕಂದ್ರೆ ಅವರು ಅಮೆರಿಕದ ನೆಲೆ ಮೇಲೆ ನೀವು ದಾಳಿ ಮಾಡ್ತಾ ಇದ್ರ ಅಂತ ಹೇಳಿ ಸೈಲೆಂಟ್ ಆಗಿದ್ದಾರೆ. ಅವ್ರ ಅನುಮೋದನೆ ಇದೆ. ಅಮೆರಿಕದ ಈ ಇವತ್ತು ಡೂಮ್ ಸ್ಟೇ ಪ್ರಯೋಗ ಆಗಿರೋದು. ವಿಲ್ ದಿಸ್ ವಾರ್ ಟರ್ನ್ ಇಂಟು ಅ ನ್ಯೂಕ್ಲಿಯರ್ ವಾರ್? ನ್ಯೂಕ್ಲಿಯರ್ ವಾರ್ ಆಗಿ ಪರಿವರ್ತನೆ ಆಗೋ ಸಾಧ್ಯತೆಗಳಿದೆಯಾ ಸರ್? ಕ್ವಿಕ್ಲಿ. ಇಲ್ಲ, ಯಾಕಂದ್ರೆ ಈಗ ಇರಾನ್ಗೂ ಒಂದು ರೀತಿನಲ್ಲಿ ತನ್ನ ಏನು ಇತಿಮಿತಿ ಇದೆ ಅದಕ್ಕೆ ಒಂದು ಅಂತ್ಯ ಬರ್ತಕ್ಕಂಥ ಸನ್ನಿವೇಶ ಮೂಡಿ ಬರುತ್ತೆ. ಬಿಕಾಸ್ ಅವ್ರು ಎಕ್ಸಾಸ್ಟ್ ಆಗ್ತಾರೆ. ಅವ್ರದ್ದು 10,000 ಅಥವಾ 8,000 ಮಿಸೈಲ್ಸ್ ಇರ್ಬೋದು, ಡ್ರೋನ್ಗಳು ಇರ್ಬೋದು, ಹೊಡೆದಾಕಿರ್ಬೋದು, ಮತ್ತೆ ಎಲ್ಲರಿಗೂ ಭಯ ಸೃಷ್ಟಿ ಮಾಡಿರ್ಬೋದು. ಆದ್ರೆ ಒಂದು ನಟರಾಜ್ ಗೌಡ್ರು ಮಾತಾಡ್ತಾ ಇರುವಾಗ ಒಂದು ಪಾಯಿಂಟ್ ಮಿಸ್ ಮಾಡಿದ್ರು. ಅವರು ರಾಜಕೀಯವಾಗಿ ಮೋದಿ ಅವ್ರನ್ನ ಒಬ್ಬ ವೀಕ್ ಪ್ರೈಮ್ ಮಿನಿಸ್ಟರ್ ಇರ್ತಕ್ಕಂಥದ್ದನ್ನ ನಾನು ಒಪ್ಪೋದಿಲ್ಲ. ಈಸ್ ವೆರಿ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರ್. ಇವನ್ ಇರಾನ್ ರೆಸ್ಪೆಕ್ಟ್ ಮಾಡುತ್ತೆ. ಕಾರಣ ಏನ್ ಹೇಳ್ತೀನಿ ನೋಡಿ, ಇವ್ರು ಏನ್ ಹೇಳಿದ್ರಲ್ಲ, ನೀವು ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ ಯಾವುದೇ ಶಿಪ್ಗಳು ಬಂದ್ರೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ರೆವಲ್ಯೂಷನರಿ ಗಾರ್ಡ್ ಇನ್ನು ಮಾಡಿಲ್ಲ. ಅವರು ವಾರ್ನ್ ಕೊಟ್ಟಿದ್ದಾರೆ. ಅದು ವಾರ್ನ್ ಕೊಟ್ಟಿರುವಾಗ ಒಂದ್ ಮಾತನ್ನ ಹೇಳಿದ್ದಾರೆ, ಯುರೋಪಿನ ಅಮೆರಿಕಾದ ಇಸ್ರೇಲಿನ ಪರವಾಗಿ ಇರ್ತಕ್ಕಂಥ ಆಲೀಸ್ ಅವರ ಒಕ್ಕೂಟದಲ್ಲಿರ್ತಕ್ಕಂಥ ಹಡಗುಗಳು ಬಂದ್ರೆ ನಾವು ಅದನ್ನ ಅಟ್ಯಾಕ್ ಮಾಡ್ತೀವಿ, ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಅಂತಕ್ಕಂಥದ್ದು ಹೇಳಿದರೆ ಹೊತ್ತು ಭಾರತ ಅಥವಾ ಇನ್ನಿತರೆ ರಾಷ್ಟ್ರಗಳ ಒಂದು ಹಡಗುಗಳಲ್ಲಿ ಹೋಗ್ಲಿಕ್ಕೆ ನಾವು ಅಡ್ಡಿ ಮಾಡುವುದಿಲ್ಲ ಇರ್ತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆನೂ ಹೇಳಿದ್ದಾರೆ. ಅದು ಅಂದ್ರೆ ಏನಾಯ್ತು, ಭಾರತದ ಬಗ್ಗೆ ಗೌರವ ಇದೆ. ಎರಡನೇದು, ಇವತ್ತು ಏನು ರಾಯಭಾರಿ ಕಚೇರಿಗೆ ಹೋಗಿ ನಮ್ಮ ವಿದೇಶಾಂಗ ಅಧಿಕಾರಿ ಸೈನ್ ಮಾಡಿದಾರಲ್ಲ, ದಟ್ ಈಸ್ ಆಲ್ಸೋ ಗುಡ್ ವಿಲ್ ಜಸ್ಚರ್. ಅಂದ್ರೆ ಏನಾಯ್ತು,
ಭಾರತ ಸರೆಂಡರ್ ಆಗಿಲ್ಲ. ಭಾರತಕ್ಕೆ ಒಂದು ಯುದ್ಧ ಆಗ್ಬೇಕಾದ್ರೆ ಅದರಲ್ಲಿ 2 ಮಿಲಿಟರಿ ಶಕ್ತಿ ಇರುತ್ತೆ, ಇನ್ನೊಂದು ಆರ್ಥಿಕ ಶಕ್ತಿ ಇರುತ್ತೆ. ಸರಿ. ಈಗ ಆಗಿರ್ತಕ್ಕಂಥದ್ದು ಮಧ್ಯಪ್ರಾಚ್ಯದಲ್ಲಿ ಅಥವಾ ವೆಸ್ಟ್ ಏಷ್ಯಾದಲ್ಲಿ, ಮಿಡ್ಲ್ ಈಸ್ಟ್ ಅಲ್ಲಿ ಸರಿ. ಆರ್ಥಿಕವಾದ ಯುದ್ಧ ಆಗ್ತಾ ಇದೆ. ಇದು ಬರೀ ಇರಾನ್ ಅನ್ನ ಸದೆ ಬಿಡತಕ್ಕಂಥ ಯುದ್ಧ ಅಲ್ಲ. ಯಾಕಂದ್ರೆ ಈ 14 ರಾಷ್ಟ್ರಗಳ ಆರ್ಥಿಕ ಒಂದು ಶಕ್ತಿ ಇದೆಯಲ್ಲ, ಅದನ್ನ ಕುಗ್ಸಿದ್ರೆ ಸರಿ. ಅವರು ಅಮೆರಿಕ ಮತ್ತು ಇಸ್ರೇಲ್ ಪರ ಇರುವುದಿಲ್ಲ ಸರಿ ಸರ್, ಎಂತಕ್ಕಂಥ ನನಗೆ ಸಮಯ ಇದೆ. ಕ್ಷಮೆ ಇರಲಿ, ನಿಮ್ಮ ಮಾತಲ್ಲಿ 2 ಪಾಯಿಂಟ್ ತಗೊಂಡು ಭಾರತ ಸರೆಂಡರೂ ಆಗಿಲ್ಲ, ಈ ದೇಶದ ಪ್ರಧಾನಿಗಳು ವೀಕು ಅಲ್ಲ ಅನ್ನೋ ನಿಮ್ಮ ಪಾಯಿಂಟ್ ಅನ್ನ ತೆಗೆದುಕೊಂಡು ನಾನು ಚರ್ಚೆಯನ್ನು ಮುಗಿಸ್ತಿದ್ದೀನಿ. ನನಗೆ ಸಮಯ ಇರಲಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH T+